ನಮಸ್ಕಾರ. ಇಲ್ಲಿಯವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಇನ್ನು ಮುಂದೆ ಸಭಾ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಇಲ್ಲಿಯವರೆಗೆ ಬಹಳ ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ನಮ್ಮೆಲ್ಲರನ್ನ ನಗಿಸಿ ಅದರ ಜೊತೆಗೆ ಮನರಂಜನೆಯ ಒಂದಷ್ಟು ಮಹಾಪೂರವನ್ನೇ ಹರಿಸಿದಂತಹ ನಿರೂಪಕಿ ಪ್ರಜ್ಞಾ ಒಡಿಲ್ನಾಲ ಅವರಿಗೆ ಒಂದು ಜೋರಾದ ಕೈಚಪ್ಪಾಳೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಮತ್ತು ನಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಶ್ರೀಯುತ ಪಿ ಹರೀಶ್ ರೈ ಅವರು ಅವರಿಗೊಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಪ್ರೆಸ್ ಕ್ಲಬ್ ಡೇಯ ಈ ಒಂದು ಸಭಾ ಕಾರ್ಯಕ್ರಮವನ್ನ ಆರಂಭಿಸುವಂತಹ ಹೊತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿ ಅಭ್ಯಾಗತರನ್ನ ಕಾರ್ಯಕ್ರಮದ ವೇದಿಕೆಗೆ ಕರೆದುಕೊಂಡು ಬರಬೇಕು ಅಂತ ನಾನು ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಶ್ರೀಯುತ ಪಿ ಹರೀಶ್ ರೈ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕಿರುವವರು ವಿಧಾನ ಪರಿಷತ್ನ ಸದಸ್ಯರು ಶ್ರೀಯುತ ಐವನ್ ಡಿಸೋಜ ಸರ್ ಅವರು. ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಉಪ ಪೊಲೀಸ್ ಆಯುಕ್ತರು ಮಂಗಳೂರು ನಗರ ಎನ್ ಮಿಥುನ್ ಸರ್ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಸಮಾಜ ಸೇವಕರು ದೀಪಕ್ ಜಿ ಬೆಳ್ತಂಗಡಿ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷರಾದಂತಹ ಶ್ರೀಯುತ ಪಿ ಹರೀಶ್ ರೈ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಹಿರಿಯ ಸಹಾಯಕ ನಿರ್ದೇಶಕರು ವಾರ್ತಾ ಇಲಾಖೆ ಬಿ ಏಕಾದರ್ಶ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ರೆಡ್ ಕ್ರಾಸ್ ಸೊಸೈಟಿ ಚೇರ್ಮನ್ ಸಿ.ಎ. ಶಾಂತಾರಾಮ್ ಶೆಟ್ಟಿ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಪುಷ್ಪರಾಜ್ ಬಿಎನ್ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷರಾದ ಅನ್ನು ಮಂಗಳೂರು ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯರಾದಂತಹ ಶ್ರೀನಿವಾಸ್ ನಾಯ್ಕ್ ಇಂದಾಜಿ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲ ಅತಿಥಿ ಅಭ್ಯಾಗತರನ್ನ ಇವತ್ತಿನ ಮಂಗಳೂರು ಪ್ರೆಸ್ ಕ್ಲಬ್ನ ಈ ಒಂದು ಪ್ರೆಸ್ ಕ್ಲಬ್ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮಧ್ಯಾಹ್ನದವರೆಗೆ ಎಲ್ಲ ಪತ್ರಕರ್ತರು ಎಲ್ಲ ದಿವಸಗಳಲ್ಲಿ ತಮ್ಮದೇ ಆದಂತಹ ಕಾರ್ಯಕ್ಕಾಗಿ ಒಂದು ದಿನವನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮನರಂಜನೆಯ ಜೊತೆಗೆ ನಮ್ಮ ಎಲ್ಲ ಕುಟುಂಬದ ಸದಸ್ಯರನ್ನ ಒಟ್ಟುಗೂಡಿಸಿಕೊಂಡು ಅವರ ಜೊತೆ ನಾವು ಕೂಡ ಒಂದಷ್ಟು ಬೆರೆತು ಇಡೀ ಪತ್ರಕರ್ತರು ಪ್ರತಿದಿನ ನಾವು ಸುದ್ದಿಯ ಹಿಂದೆ ಹೋಗ್ತೇವೆ. ಆದ್ರೆ ಇವತ್ತು ನಾವು ಕೂಡ ಎಲ್ಲರ ಜೊತೆ ಬೆರೆತು ಒಂದು ಸಂಭ್ರಮವನ್ನು ಆಚರಿಸುವಂತ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಆಚರಿಸ್ತೇವೆ. ಅದೇ ರೀತಿ ಈ ಬಾರಿಯೂ ಕೂಡ ಪ್ರೆಸ್ ಕ್ಲಬ್ ದಿನಾಚರಣೆಯನ್ನ ಪ್ರೆಸ್ ಕ್ಲಬ್ ಪ್ರಶಸ್ತಿಯನ್ನ ಕೂಡ ಒಂದು ನೀಡುವಂತಹ ಕಾರ್ಯಕ್ರಮ. ಅದರ ಜೊತೆಗೆ ಸಾಧಕರಿಗೆ ಗೌರವ, ನಮ್ಮ ಪತ್ರಕರ್ತ ಸಾಧಕರಿಗೂ ಕೂಡ ಒಂದಷ್ಟು ಗೌರವವನ್ನು ಸಲ್ಲಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಆರಂಭಿಸುವ ಹೊತ್ತು ಪಡುವನ ಕಡಲಿನ ತೆಂಗಿನ ಮಡಲಿನ ಮರೆಯಲ್ಲಿ ಮೆರೆಯುವ ನಾಡೊಂದು ಸೃಷ್ಟಿಯ ಸೊಬಗಿನ ಹಚ್ಚನೆ ಹಸುರಿನ ಬೀಡೊಂದು ನಮ್ಮ ಕರಾವಳಿಯ ಈ ಒಂದು ಮಂಗಳೂರಿನಲ್ಲಿ ಸೇರಿರುವಂತಹ ಎಲ್ಲರನ್ನ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸೇರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಶ್ರೀಯುತ ಪಿ ಹರೀಶ್ ರೈ ಅವರು. ಕ್ಷಮೆ ಇರಲಿ. ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮೂಲಕ ಆರಂಭಿಸುವಂತಹ ಹೊತ್ತು ದೇವರ ಸ್ತುತಿಯ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಶ್ರೀಯುತ ಟಿ.ವಿ. ಗಿರಿಯವರು ಪ್ರಾರ್ಥನೆಯನ್ನ ನೆರವೇರಿಸಿಕೊಡಬೇಕಾಗಿ ಇವರಲ್ಲಿ ಕೇಳ್ಕೊಳ್ತಾರೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಧನ್ಯವಾದಗಳು. ಬಹಳ ಹೆಮ್ಮೆಯ ಹಿರಿಯ ಗಾಯಕ ಶ್ರೀಯುತ ಪಿ ಗಿರಿಯವರಿಗೆ ಮಾತೃದೇವೋ ಭವ ಪಿತೃದೇವೋ ಭವ ಅಂತೆಯೇ ಅತಿಥಿ ದೇವೋ ಭವ ಸೇರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಶ್ರೀಯುತ ಪಿ ಹರೀಶ್ ರೈ ಅವರು. ಮಂಗಳೂರು ಪ್ರೆಸ್ ಕ್ಲಬ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಪತ್ರಿಕಾ ಭವನ ಟ್ರಸ್ಟ್
ಈ ಮೂರೂ ಸಂಸ್ಥೆಗಳ ವತಿಯಿಂದ ನಾವು ಪ್ರತಿ ವರ್ಷ ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಒಂದು ಕಡೆ ಸೇರಬೇಕು ಮತ್ತು ಒಂದು ಒಳ್ಳೆಯ ಮನೋರಂಜನಾ ಕಾರ್ಯಕ್ರಮ ಮತ್ತು ಸಾಧನೆ ಮಾಡಿದವ್ರನ್ನ ಗುರುತಿಸುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಪ್ರತಿ ವರ್ಷ ಒಂದು ಪ್ರೆಸ್ ಕ್ಲಬ್ ದಿನಾಚರಣೆಯನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಈ ವರ್ಷದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಹಳ ವರ್ಷಗಳಿಂದ ನಾನು ಕಳೆದ ಬಾರಿ ಕೂಡ ಪ್ರೆಸ್ ಕ್ಲಬ್ ದಿನಾಚರಣೆ ಸಂದರ್ಭ ಹೇಳಿದ್ದೆ. ಅನ್ನು ಮಂಗಳೂರವರು ಅಧ್ಯಕ್ಷ ಆದ ಮೇಲೆ ಈ ಪ್ರೆಸ್ ಕ್ಲಬ್ ದಿನಾಚರಣೆ ನಾವು ಸಭಾಂಗಣದ ಒಳಗೆ ಮಾಡ್ತಿದ್ದೆವು, ಕೆಲವು ರಾತ್ರಿ ಸಮಯದಲ್ಲೆಲ್ಲ ಮಾಡ್ತಿದ್ದೆವು. ಆಮೇಲೆ ಇದನ್ನ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು, ಎಲ್ಲರೂ ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ಔಟ್ಡೋರ್ಗಳಲ್ಲಿ ಇದನ್ನು ಮಾಡ್ತಿದ್ದೆವು. ಒಂದು ವರ್ಷ ತಣ್ಣೀರು ಬಾವಿಯ ಟ್ರೀ ಪಾರ್ಕಲ್ಲಿ ಆಯೋಜನೆ ಮಾಡಿದ್ರು. ಆಮೇಲೆ ಅಬ್ಬಕ್ಕ ಕ್ರೂಸ್ನಲ್ಲಿ ಒಮ್ಮೆ ಆಯೋಜನೆ ಮಾಡಿದೆವು. ಕಳೆದ ವರ್ಷ ಕೂಡ ನಿನ್ನೆ ತಾನೇ ಆಂಧ್ರ ಪ್ರದೇಶದ ರಾಜ್ಯಪಾಲರು ಬಂದು ಪಾಲೆಮಾರ್ ಗಾರ್ಡನ್ ಉದ್ಘಾಟನೆ ಮಾಡಿದ್ರು. ಆ ಪಾಲೆಮಾರ್ ಗಾರ್ಡನ್ ಅಲ್ಲಿ ಕಳೆದ ವರ್ಷದ ಮೊದಲ ಕಾರ್ಯಕ್ರಮ ನಮ್ಮ ಪ್ರೆಸ್ ಕ್ಲಬ್ ದಿನಾಚರಣೆ ಕಳೆದ ವರ್ಷ ಅಲ್ಲಿ ಬಹಳ ಅದ್ದೂರಿಯಾಗಿ ನಡೆದಿತ್ತು. ವರ್ಷಾಂತ್ಯದೊಳಗೆ ಈ ಕಾರ್ಯಕ್ರಮ ನಡೀಬೇಕಿತ್ತು. ಆದರೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಈ ವರ್ಷ ಸ್ವಲ್ಪ ವಿಳಂಬವಾಗಿ ಈಗ 2026 ಮೇಯಲ್ಲಿ 2025 ಕಾರ್ಯಕ್ರಮ, ಒಂದು 5 ತಿಂಗಳು ತಡವಾಗಿ ಈ ಕಾರ್ಯಕ್ರಮ ಈ ವರ್ಷ ನಡೀತಾ ಇದೆ. ಸ್ನೇಹಿತರು, ನಾವು ಪ್ರೆಸ್ ಕ್ಲಬ್ ದಿನಾಚರಣೆಯಲ್ಲಿ ಕೇವಲ ನಾನು ದಿವಂಗತ ಬಾಳೆಪುಣ್ಯವರನ್ನ ಸ್ಮರಣೆ ಮಾಡಿಕೊಳ್ತೇನೆ. ಅವರು ಒಂದು ವರ್ಷ ಹೇಳಿದ್ರು, ನಾವು ಪ್ರತಿ ವರ್ಷ ನಮ್ಮಲ್ಲಿ ತುಂಬಾ ಮಂದಿ ಸಾಧಕರು ಇರ್ತಾರೆ, ಗ್ರಾಮಾಂತರ ಪ್ರದೇಶಗಳಲ್ಲಿ ಮೌನವಾಗಿ ಬಹಳ ಸಾಧನೆ ಮಾಡ್ತಾ ಇರ್ತಾರೆ, ಅಂಥವರನ್ನು ಗುರುತಿಸಿ ನಾವು ಮಂಗಳೂರು ಪ್ರೆಸ್ ಕ್ಲಬ್ನಿಂದ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಪ್ರತಿ ವರ್ಷ ಅಂತ ಹೇಳುವುದು ಯೋಚನೆಯನ್ನ ಮಾಡಿದೆವು. ಹಾಗಾಗಿ ಕಳೆದ ಹಲವು ವರ್ಷಗಳಿಂದ ನಾವು ಆ ರೀತಿಯ ಒಂದು ಮಂಗಳೂರು ಪ್ರೆಸ್ ಕ್ಲಬ್ನ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ. ನಾವು ಪ್ರಶಸ್ತಿ ಕೊಟ್ಟಂತಹ ಮಹಾಲಿಂಗ ನಾಯಕರಿಗೆ ಆಮೇಲೆ ಪದ್ಮಶ್ರೀ ಪ್ರಶಸ್ತಿ ಬಂತು. ನಾವು ಪ್ರಥಮವಾಗಿ ಅವರನ್ನು ಗುರುತಿಸಿದೆವು. ಕಳೆದ ವರ್ಷ ಕೂಡ ಗಣೇಶ್ ಕುಲಾಲ್ ಅಂತ ಒಬ್ಬರು ಕಾರ್ಪೊರೇಟರ್, ಇವನಿಗೆ ಗೊತ್ತಿದೆ, ತುಂಬಾ ಕರೋನಾ ಸಮಯದಲ್ಲೆಲ್ಲ ತುಂಬಾ ಅಂತ್ಯ ಸಂಸ್ಕಾರಕ್ಕೆಲ್ಲ ಕೆಲಸ ಮಾಡಿದಂತ ಒಬ್ಬ ಸಮಾಜ ಸೇವಕ, ಅವರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೆವು. ಅದಕ್ಕೆ ಹಿಂದಿನ ವರ್ಷ ಒಬ್ರು ಮುಸ್ಲಿಂ ಸಮುದಾಯದ ಒಂದು ತಾಯಿ ಮಗಳು ಹರೇಕಳ ಪ್ರದೇಶದವರು, ಅವರು ಒಂದು ಹೈನುಗಾರಿಕೆಯಲ್ಲಿ ಮಾಡಿದ ಸಾಧನೆಯನ್ನು ಗುರುತಿಸಿ ಅವರನ್ನ ಪ್ರೆಸ್ ಕ್ಲಬ್ ಪ್ರಶಸ್ತಿಯನ್ನ ಗುರುತಿಸಿದೆವು. ಈ ವರ್ಷ ಕೂಡ ದೀಪಕ್ ಬೆಳ್ತಂಗಡಿ ಅಂತ ಹೇಳುವರು ಮತ್ತೆ ಇಲ್ಲಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಬೆಳ್ತಂಗಡಿಯಲ್ಲಿ ತುಂಬಾ ಮತ್ತೆ ಅವರ ಪರಿಚಯವನ್ನು ಹೇಳಲಿಕ್ಕಿದ್ದಾರೆ. ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡ ಒಂದು ಯುವಕ, ಒಂದು ರಾಜಕೇಸರಿ ಟ್ರಸ್ಟ್ ಅಂತ ಹೇಳುವ ಒಂದು ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಮಾನವೀಯ ಸೇವೆಗಳಲ್ಲಿ ತೊಡಗಿಸಿಕೊಂಡಂತ ಒಬ್ಬ ಯುವಕನನ್ನು ಗುರುತಿಸಿ ಇಲ್ಲಿ ನಾವು ಈ ವರ್ಷದ ಪ್ರಶಸ್ತಿಯನ್ನ ಕೊಡ್ಲಿಕ್ಕಿದ್ದೇವೆ. ಅದ್ರ ಜೊತೆಗೆ ನಮ್ಮಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರಿದ್ದಾರೆ. ಆಮೇಲೆ ನಮ್ಮ ವರ್ಕಿಂಗ್ ಜರ್ನಲಿಸ್ಟಿನ ಕರ್ನಾಟಕದಿಂದ ಸನ್ಮಾನಿತರಿದ್ದಾರೆ. ಅವರನ್ನೆಲ್ಲ ಸನ್ಮಾನ ಮಾಡಲಿಕ್ಕಿದ್ದೇವೆ. ಅದ್ರ ಜೊತೆಗೆ ನಾವು ಯೋಚನೆ ಮಾಡಿದ್ದೆವು, ಪತ್ರಕರ್ತರ ಮಕ್ಕಳು SSLC ಮತ್ತು PUC ಯಲ್ಲಿ ಒಂದು ಒಳ್ಳೆಯ ಅಂಕಗಳನ್ನ ಪಡೆದಿದ್ರೆ ಅವರಿಗೆ ಕೂಡ ಒಂದು ಶೈಕ್ಷಣಿಕವಾಗಿ ಒಂದು ಪ್ರೋತ್ಸಾಹಧನ ಕೊಡಬೇಕು ಅಂತ ಯೋಚನೆ ಮಾಡಿಕೊಂಡು ಕಳೆದ ಹಲವು ವರ್ಷಗಳಿಂದ ನಾವು ಒಂದು ವಿದ್ಯಾರ್ಥಿ ವೇತನ, ಒಂದು ಮೊತ್ತ ಬಹಳ ಸಣ್ಣದು, ಆದರೆ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರು, ನಮ್ಮ ಪತ್ರಕರ್ತರ ಸಮೂಹದ ಮಕ್ಕಳು ಈ ಸಾಧನೆಯನ್ನು ಮಾಡಿದ್ದಾರೆ, ಅವರನ್ನು ಗುರುತಿಸಬೇಕು ಅಂತ ಹೇಳೋಕ್ಕೋಸ್ಕರ ಅವರಿಗೆ ಕೂಡ ಒಂದು ಇಲ್ಲಿ ಪ್ರತಿ ವರ್ಷದಂತೆ ಈ ಕೂಡ ವಿದ್ಯಾರ್ಥಿ ವೇತನವನ್ನ ವಿತರಣೆ ಮಾಡಲಿಕ್ಕಿದ್ದೇವೆ. ಅದರ ಜೊತೆಗೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಈ ವರ್ಷ ಬಹಳ ವ್ಯವಸ್ಥಿತವಾಗಿ ಶಿವಾನಂದ ತಗಡೂರು ಅದರ ರಾಜ್ಯಾಧ್ಯಕ್ಷರಾಗಿ ಬಹಳ ವ್ಯವಸ್ಥಿತವಾಗಿ ಇಡೀ ರಾಜ್ಯದಲ್ಲಿ ಆ ಒಂದು ಸಂಘಟನೆಯನ್ನು ಬಹಳ ಅರ್ಥಪೂರ್ಣವಾಗಿ ಕಟ್ತಾ ಇದ್ದಾರೆ. ಈ ವರ್ಷ ಅವರು ಯೋಚನೆ ಮಾಡಿದ್ರು, ಪ್ರತಿ ತಾಲೂಕುಗಳಲ್ಲಿ ಒಂದು ಕ್ರಮಬದ್ಧವಾಗಿ ಚುನಾವಣೆ ನಡೀಬೇಕು, ಚುನಾವಣೆ ಮೂಲಕವೇ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕು ಅಂತ. ಇಲ್ಲಿ ಕೂಡ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಪುಷ್ಪರಾಜ್ ಬಿಎನ್ ಅವರ ಸಾರಥ್ಯದಲ್ಲಿ ಎಲ್ಲ ತಾಲೂಕುಗಳಿಗೆ ಒಂದು ಚುನಾವಣಾ ಅಧಿಕಾರಿಗಳನ್ನು ನೇಮಕ ಮಾಡಿ ಎಲ್ಲ ತಾಲೂಕುಗಳಲ್ಲಿ ಬಹಳ ಕ್ರಮಬದ್ಧವಾಗಿ ಅವರ ಒಂದು ಅಧ್ಯಕ್ಷರ ಆಯ್ಕೆ ನಡೆದಿದೆ. ನಾವು ಅವರನ್ನ ಈ ಅಧ್ಯಕ್ಷರುಗಳನ್ನ ಈ ಹಿಂದೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರನ್ನು ಕರೆದು ಎಲ್ಲರನ್ನೊಂದು ಗುರುತಿಸಬೇಕು, ಸನ್ಮಾನ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಮತ್ತು ಹೇಗಿದ್ರು ಪ್ರೆಸ್ ಕ್ಲಬ್ ದಿನಾಚರಣೆ ನಡೀತದೆ, ಅವರಿಗೂ ಕೂಡ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಆಗ್ತದೆ ಹೇಳೋದಕ್ಕೆ ಇವತ್ತು ಎಲ್ಲ ತಾಲೂಕುಗಳ ಅಧ್ಯಕ್ಷರು ಬಂದಿದ್ದಾರೆ. ಅವರು ಕೂಡ ನಮ್ಮಿಂದ ಒಂದು ಗೌರವವನ್ನ ಈ ಕಾರ್ಯಕ್ರಮದಲ್ಲಿ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಸ್ನೇಹಿತರೆ, ನಾವು ನಮ್ಮ ಸಭೆಗಳು ನಡೆದಾಗ ಯಾರನ್ನೆಲ್ಲ ಅತಿಥಿ ಕರೀಬೇಕು ಅಂತ ಯೋಚನೆ ಮಾಡ್ತಾ ಇರ್ತೇವೆ. ಎಲ್ಲರೂ ಹೇಳಿದ್ರು ಯಾರನ್ನು ಕರೆದು ರಾಜಕಾರಣಿಗಳನ್ನು ಕರೆಯುವುದು ಬೇಡ, ಅವರ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ, ಹೀಗೆಲ್ಲ ಮಾತಾಡ್ತಾ ಇರ್ತೇವೆ ನಾವು. ಆದ್ರೆ ಐವನ್ ಡಿಸೋಜರನ್ನ ಈ ಬಾರಿ ಕರಿಬೇಕು ಅಂತ ನಮ್ಮ ಸಮಿತಿ ಸಭೆಯಲ್ಲಿ ನಾವು ನಿರ್ಣಯ ಮಾಡಿದೆವು. ಐವನ್ ಡಿಸೋಜರ್ ಕೇವಲ ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾತ್ರ ಅಲ್ಲ, ಅವರೊಂದು ಸಮಾಜಮುಖಿಯಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡವರು. ವೈಯಕ್ತಿಕವಾಗಿ
ಐವನ್ರು ರಾಜಕೀಯ ಪ್ರವೇಶ ಮಾಡೋದಕ್ಕೆ ಮೊದಲು ಅವರು ವಿದ್ಯಾರ್ಥಿ ಆಗಿರುವಾಗಲೇ, ಅವರೊಂದು ಕಾಲೇಜು ವಿದ್ಯಾರ್ಥಿ ಆಗಿರುವಾಗಲೇ ನಾವೆಲ್ಲರ ಜೊತೆಯಾಗಿ ವಿದ್ಯಾರ್ಥಿ ಸಂಘಟನೆಗಳೆಲ್ಲ ಕೆಲಸ ಮಾಡ್ತಾ ಇದ್ದವರು. ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ರಾಜಕೀಯ ಪ್ರವೇಶವನ್ನು ಮಾಡಿ 2 ಬಾರಿಗೆ ಅವರು ವಿಧಾನ ಪರಿಷತ್ತಿನ ಒಂದು ಸದಸ್ಯರಾಗಿ ಕೆಲಸ ಮಾಡುವಂತ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ. ಹಿಂದೆ ಗೇರು ಅಭಿವೃದ್ಧಿಯ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಾವು ಯಾವುದೇ ಒಂದು ಸರ್ಕಾರದ ಮಟ್ಟದಲ್ಲಿ ಇವತ್ತು ಏನಾದರೂ ಒಂದು ಕೆಲಸ ಆಗಬೇಕಿದ್ರೆ ನಾವು ಬೇರೆ ಸಚಿವರುಗಳನ್ನ, ಬೇರೆ ಶಾಸಕರುಗಳನ್ನ ಹೋಗೋದಕ್ಕಿಂತಲೂ ಸಾಮಾನ್ಯವಾಗಿ ಮಂಗಳೂರು ಆಸುಪಾಸಿನವರೆಲ್ಲ ಐವನ್ ಡಿಸೋಜರ ಕಚೇರಿಗೆ ಹೋಗ್ತಾರೆ. ಯಾಕಂದ್ರೆ ಆ ಕೆಲಸ ಆಗ್ತದೆ ಅಂತ ಹೇಳುವಂತ ಒಂದು ಭರವಸೆ. ತುಂಬಾ ಸಮಾಜಮುಖಿಯಾಗಿ ಯೋಚನೆ ಮಾಡುವಂತವರು, ತುಂಬಾ ಛಲದಿಂದ ಕೆಲಸ ಮಾಡೋರು. ನಾನು ನಿನ್ನೆ ಒಂದು ಸಹಕಾರಿ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಮೂಡುಬಿದಿರೆಯ ಸೀತಾರಾಮಾಚಾರ್ಯರು ಆ ಸಭೆಯಲ್ಲಿ ಇದ್ರು. ನಾನು ಅವರಿಗೆ ಎಲ್ಲ ಪ್ರಶ್ನೆ ಬಿಡಿ ಬರೋಡು ಅಂತ ಹೇಳಿದೆ. ಬರ್ಪು ಸರ್, ಐವನ್ ಡಿಸೋಜರ್ ಬರ್ತಾರೆ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಮೂಡುಬಿದಿರೆಯ ಕಾರ್ಯನಿರತ ಪತ್ರಕರ್ತರ ಸಂಘದವರು ಒಂದು ಸ್ವಂತ ಕಟ್ಟಡ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಅದರ ಕಾಮಗಾರಿ ಕಳೆದ 2 ವರ್ಷದಿಂದ ನಡೀತಾ ಇದೆ. ಐವನ್ ಡಿಸೋಜರವರು ಅವರ ಆ ಮೂಡುಬಿದಿರೆಯ ಪತ್ರಕರ್ತರ ಸಂಘದ ಒಂದು ಮನವಿ ಮೇರೆಗೆ, ನಿಮಗೆ ಗೊತ್ತಿದೆ ಇವತ್ತು ಸರ್ಕಾರದಿಂದ ಅನುದಾನವನ್ನು ತರುವುದು ಬಹಳ ಕಷ್ಟ. ಅದೊಂದು ವಾರದ ಹಿಂದೆ ಒಂದು 25 ಲಕ್ಷ ರೂಪಾಯಿ ಅನುದಾನವನ್ನ ಮುಖ್ಯಮಂತ್ರಿಗಳಿಂದ ಆ ಮೂಡುಬಿದಿರೆಯ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಅವರು ತರುವಲ್ಲಿ ಬಹಳ ಯಶಸ್ವಿಯಾಗಿದ್ದಾರೆ. ಯಾಕಂದ್ರೆ ನಾನು ಅದು ಕೇವಲ ಮೂಡುಬಿದಿರೆಯ ಪತ್ರಕರ್ತರ ಸಂಘಕ್ಕೆ ಬಂದಿದೆ ಅಂತ ಹೇಳೋದಕ್ಕಿಂತಲೂ 2 ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪತ್ರಕರ್ತರ ಪರವಾಗಿ, ನಾನು ನಮ್ಮ ಸಂಘದ ಪರವಾಗಿ ಆ ಒಂದು ಕೆಲಸ ಮಾಡಿದ್ದಕ್ಕಾಗಿ ನಾನು ಐವನ್ ಡಿಸೋಜರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಂಡು ಬಹಳ ಗೌರವದಿಂದ, ಬಹಳ ಪ್ರೀತಿಯಿಂದ ನಾನು ಐವನ್ ಡಿಸೋಜರನ್ನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಇಲ್ಲಿ ಆಹ್ವಾನಿಸಿದ್ದೇನೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ನಮ್ಮ ಪ್ರೆಸ್ ಕ್ಲಬ್ನ ಉಪಾಧ್ಯಕ್ಷರಾದ ಮೊಹಮ್ಮದ್ ಆರಿಫ್ ರವರು ಅವರಿಗೆ ಒಂದು ಪುಷ್ಪಗುಚ್ಛ ನೀಡಿ ಸ್ಮರಣಿಕೆ ನೀಡಿ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಾವು ಈ ಪ್ರೆಸ್ ಕ್ಲಬ್ನ ಪ್ರಶಸ್ತಿಯನ್ನು ಕೊಡುವಾಗ ಸುಮ್ಮನೆ ಯಾರನ್ನಿಂದಲೂ ಕೊಡಿಸ್ಲಿಕ್ಕೆ ಆಗೋದಿಲ್ಲ. ಯಾರಾದರೂ ಒಂದು ಸಾಧಕರು ಇರಬೇಕು, ಅವರಿಂದ ಪ್ರಶಸ್ತಿ ಪಡೆದವರಿಗೂ ಮತ್ತು ಪ್ರಶಸ್ತಿ ಸ್ವೀಕಾರ ಮಾಡಿದವರು ಕೂಡ ಅದೊಂದು ಪ್ರೇರಣೆ ಆಗಬೇಕು. ಅದರಿಂದ ಒಂದು ಯುವ ಸಮುದಾಯಕ್ಕೆ ಕೂಡ ಪ್ರೇರಣೆ ಆಗಬೇಕು ಅಂತ ನಾವು ಯೋಚನೆ ಮಾಡಿಕೊಂಡು, ಬಹಳ ಒಳ್ಳೆಯ ಅಧಿಕಾರಿ, ನಾನು ನಮ್ಮ ಜೊತೆ ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ನ ಮಾನ್ಯ ಪೊಲೀಸ್ ಉಪಾಯುಕ್ತರಾದ ಎಚ್.ಎನ್. ಮಿಥುನ್ ಸರ್ ಅವರಿದ್ದಾರೆ. ನಾನು ಎಕ್ಸ್ಪರ್ಟ್ ಕಾಲೇಜಿನ ಅಧ್ಯಕ್ಷರು ಸಿಕ್ಕಿದಾಗಲೂ ತಮಾಷೆಗೆ ಅವರ ಹತ್ರ ಸಭೆಗಳಲ್ಲೆಲ್ಲ ಮಾತಾಡ್ತಿದ್ದೇನೆ, ನಿಮ್ಮ ಕಾಲೇಜಿನಲ್ಲಿ ಡಾಕ್ಟರ್ಗಳು, ಇಂಜಿನಿಯರ್ಗಳು ಮಾತ್ರ ಬರ್ತಾರೆ ನಮಗೆ ಗೊತ್ತಿತ್ತು, ಆದರೆ ಒಬ್ರು IPS ಅಧಿಕಾರಿ ಬರ್ತಾರೆ ಅಂತ ಹೇಳಿದ್ರೆ ನಮಗೆ ಮಿಥುನ್ ಸರ್ ಬಂದ ಮೇಲೆ ಗೊತ್ತಾಗಿತ್ತು ಅಂತ ಹೇಳಿದ್ರು. ಅವರು ಎಕ್ಸ್ಪರ್ಟ್ನ ವಿದ್ಯಾರ್ಥಿ, ಅವರು ಬಹಳ ಒಳ್ಳೆಯ ಅಧಿಕಾರಿ. ನಾವು 2 ದಿವಸದಿಂದ ನಾನು ವಿಜಯಕೋಟೆನವರ ಕಚೇರಿಗೆ ಹೋಗಿ ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನ ಪತ್ರಿಕೆಯನ್ನು ನೀಡಿದಾಗ ಬಹಳ ಪ್ರೀತಿಯಿಂದ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವತ್ತು ಅವರು ಈ ಒಂದು ಪ್ರಶಸ್ತಿ ಪ್ರದಾನ ಮಾಡಲಿಕ್ಕಿದ್ದಾರೆ. ಬಹಳ ನಮ್ಮೆಲ್ಲರ, ನಮ್ಮ ಸಂಘದ ಪರವಾಗಿ, ನಮ್ಮ ಪ್ರೆಸ್ ಕ್ಲಬ್ಬಿನ ಪರವಾಗಿ, ನಮ್ಮ ಟ್ರಸ್ಟ್ನ ಪರವಾಗಿ ಬಹಳ ಗೌರವದಿಂದ ನಾನು ಎಚ್.ಎನ್. ಮಿಥುನ್ ಸರ್ ಅವರನ್ನು ಇಲ್ಲಿಗೆ ಸ್ವಾಗತ ಮಾಡಿಕೊಂಡು ನಮ್ಮ ಪ್ರೆಸ್ ಕ್ಲಬ್ಬಿನ ಕೋಶಾಧಿಕಾರಿ ವಿಜಯಕೋಟೆ ಅವರನ್ನು ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಆತ್ಮೀಯರು, ಈ ಒಂದು ಬಹುತೇಕ ಮಂದಿ ಪತ್ರಕರ್ತರೆಲ್ಲ, ಕೆಲವರೆಲ್ಲ ವರದಿಗಾರರೆಲ್ಲ ನೋಡಿರ್ತಾರೆ. ಆದರೆ ಈ ಒಂದು ಸುಂದರ ಸಭಾಂಗಣ ಇವತ್ತು ರೆಡ್ ಕ್ರಾಸ್ ಮೂಲಕ ನಿರ್ಮಾಣ ಆಗಿದೆ. ರೆಡ್ ಕ್ರಾಸ್ನ ಮಾನ್ಯ ಚೇರ್ಮನ್ ಸಿ ಶಾಂತರಾಮ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಇವಾಗ 4ನೇ ಅವಧಿಗೆ ಸರ್ 4ನೇ ಅವಧಿಗೆ ಅವರಿಗೆ ರೆಡ್ ಕ್ರಾಸಿನ ಒಂದು ಚೇರ್ಮನ್ ಆಗಿ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಸಾಮಾನ್ಯವಾಗಿ ರಾಜಕಾರಣಿಗಳು ಬಿಡುವುದಿಲ್ಲ ಅಧ್ಯಕ್ಷ ಸ್ಥಾನ, ಆದರೆ ಇದು ಹಾಗಲ್ಲ ಸರ್. ಶಾಂತರಾಮ್ ಶೆಟ್ಟಿ ಅವರು ಒಂದು ಹೊಸ ಪರಿಕಲ್ಪನೆಯನ್ನು ಇಟ್ಟುಕೊಂಡು
ಪ್ರಾಯಶಃ ಇವತ್ತು ತುಂಬ ಮಂದಿ ದಾನಿಗಳ ಒಂದು ನೆರವು ಪಡೆದು ಇವತ್ತು ಸರ್ಕಾರ ಜಿಲ್ಲಾಡಳಿತ ನಮಗೆ ಈ ಒಂದು ನಿವೇಶನವನ್ನು ನಾನು ಕೂಡ ಅವ್ರ ಜೊತೆ ಒಂದು ರೆಡ್ ಕ್ರಾಸಿನ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ನನಗೆ. ಹಿಂದೆ ರವೀಂದ್ರ ಶೆಟ್ಟರು ಕೂಡ ರೆಡ್ ಕ್ರಾಸಿನ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಅವ್ರ ಜೊತೆ ಸರ್ಕಾರ ಕೊಟ್ಟ ಒಂದು ನಿವೇಶನದಲ್ಲಿ ಬಹಳ ಒಂದು ಶ್ರಮ ವಹಿಸಿ ಆಡಳಿತ ಮಂಡಳಿಯ ನೆರವು ಪಡ್ಕೊಂಡು, ದಾನಿಗಳ ನೆರವು ಪಡ್ಕೊಂಡು, ಸರ್ಕಾರದ ನೆರವು ಪಡ್ಕೊಂಡು, ಜನಪ್ರತಿನಿಧಿಗಳ ನೆರವು ಪಡ್ಕೊಂಡು ಬಹಳ ಪರಿಶ್ರಮದಿಂದ ಒಂದು 7 ಕೋಟಿ ರೂಪಾಯಿ ವೆಚ್ಚದ ಒಂದು ಭವ್ಯ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಯಶಸ್ವಿಯಾಗಿದ್ದಾರೆ. ಪ್ರಾಯಶಃ ಯಾವುದೇ ಒಂದು ದೇಶದ ಯಾವುದೇ ಒಂದು ಜಿಲ್ಲಾ ಕೇಂದ್ರದಲ್ಲಿ ರೆಡ್ ಕ್ರಾಸ್ ಇಷ್ಟು ಒಂದು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಆಗಿದ್ದು ಮತ್ತು ಈ ರೀತಿಯ ಒಂದು ಸೌಲಭ್ಯಗಳನ್ನು ಪಡ್ಕೊಂಡದ್ದು ಬೇರೆ ಎಲ್ಲಿಯೂ ಇಲ್ಲ. ತುಂಬ ಮಂದಿ ಈಗ ರಾಜ್ಯಪಾಲರು ಬಂದಾಗ, ಜಿಲ್ಲಾಧಿಕಾರಿಗಳು ಬಂದಾಗ, ಮಾನ್ಯ ಉಸ್ತುವಾರಿ ಸಚಿವರು ಬಂದಿದ್ರು, ಅವರು ಕೂಡ ಬಂದಾಗ ಈ ಕಟ್ಟಡ ಮತ್ತು ಈ ಸಭಾಂಗಣವನ್ನು ನೋಡಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಒಂದು ದಕ್ಷ ನಾಯಕತ್ವದಲ್ಲಿ ನಮ್ದೊಂದು ಅದೊಂದು ಯೋಜನೆ ಇದೆ. ಐವನ್ ಸರ್, ಈಗ ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ಪ್ರತಿ ದಿವಸ ಕಡಿಮೆ ಅಂದರೆ ಒಂದು 20-30 ಹೆರಿಗೆ ಆಗ್ತದೆ. ತಿಂಗಳಿಗೆ ಒಂದು 500ರಿಂದ 600 ಅಷ್ಟು ಹೆರಿಗೆ ಜಾಸ್ತಿ ಅಲ್ಲಿ ಹೆರಿಗೆ ಆಗ್ತದೆ. ಯಾವುದೇ ಹೆಣ್ಮಗಳು ಅಲ್ಲಿ ಲೇಡಿ ಗೋಶನ್ ಆಸ್ಪತ್ರೆಗೆ ದಾಖಲಾದಾಗ ಹೆರಿಗೆಯ ಸಂದರ್ಭದಲ್ಲಿ ಅವರಿಗೆ ರಕ್ತದ ಅವಶ್ಯಕತೆ ಬಿದ್ದರೆ ನಾವು ಉಚಿತವಾಗಿ ರಕ್ತವನ್ನು ರೆಡ್ ಕ್ರಾಸ್ನಿಂದ ಕೊಡ್ತಿದ್ದೆ. ಅದಕ್ಕೆ ರಿಪ್ಲೇಸ್ ಮಾಡಲಿಕ್ಕಿಲ್ಲ, ಯಾವುದೇ ಹಣವನ್ನು ಪಾವತಿ ಮಾಡಲಿಕ್ಕಿಲ್ಲ. ಈ ವರ್ಷದ ಅವರ ಒಂದು ಹೊಸ ಪರಿಕಲ್ಪನೆ ನೀಡಿದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅದು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಅಥವಾ ಖಾಸಗಿ ಆಸ್ಪತ್ರೆ ಇರ್ಬೋದು, ಯಾವುದೇ ಆಸ್ಪತ್ರೆಯಲ್ಲಿ ಯಾರಾದರೂ ರಕ್ತದ ಅವಶ್ಯಕತೆ ಬಿದ್ದರೆ ಅವರಿಗೆ BPL ಕಾರ್ಡ್ ಹೊಂದಿದ್ರೆ ಅವರಿಗೆ ಉಚಿತವಾಗಿ ರಕ್ತವನ್ನು ಕೊಡುವಂತ ಒಂದು ಯೋಜನೆಯನ್ನು ಮುಂದಿನ 1 ವರ್ಷದ ಒಳಗೆ ಕಾರ್ಯಗತ ಮಾಡಬೇಕು ಅಂತ ಒಂದು ಯೋಚನೆಯಲ್ಲಿದ್ದಾರೆ. ಅದಕ್ಕೋಸ್ಕರ ಒಂದು ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಜಿಲ್ಲೆಯಲ್ಲಿ ಇನ್ನು ಯಾರೇ BPL ಕಾರ್ಡ್ ಇದ್ದರೆ ಅವರಿಗೆ ರಕ್ತವನ್ನು ಬದಲಿ ರಕ್ತವನ್ನು ಕೊಡಬೇಕಾಗಿಲ್ಲ ಮತ್ತು ಹಣ ಕೂಡ ಪಾವತಿ ಮಾಡಬೇಕಿಲ್ಲ ಅಂತ ಒಂದು ದೊಡ್ಡ ಯೋಜನೆಯನ್ನು ಇವತ್ತು ಶಾಂತರಾಮ್ ಶೆಟ್ಟಿ ಅವರು ಹಮ್ಮಿಕೊಂಡಿದ್ದಾರೆ. ನಾನು ಅವರನ್ನು ಕೂಡ ಅವರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಲಿಕ್ಕಿದ್ದಾರೆ. ನಾನು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಗೌರವದಿಂದ ಸ್ವಾಗತ ಮಾಡಿಕೊಂಡು ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಆತ್ಮಭೂಷಣ್ ರವರು ಅವರಿಗೆ ಗೌರವಿಸಬೇಕು ಎಂದು ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ವಾರ್ತಾ ಇಲಾಖೆಯ ನಮ್ಮವರೇ ಹಿರಿಯ ಸಹಾಯಕ ನಿರ್ದೇಶಕರಾದ BA ಖಾದರ್ ಶಾ ಇದ್ದಾರೆ. ಪತ್ರಕರ್ತರ ಜೊತೆ, ನಮ್ಮ ಸಂಘದ ಜೊತೆ, ನಮ್ಮ ಪ್ರೆಸ್ ಕ್ಲಬ್ನ ಜೊತೆ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಜೊತೆ ಇರುವವರು, ಸದಾ ನಮಗೆ ಪ್ರೋತ್ಸಾಹವನ್ನು ಮಾಡ್ತಾ ಇರುವವರು. ನಾನು ಸನ್ಮಾನ್ಯ BA ಖಾದರ್ ಶಾ ಅವರನ್ನು ಇಲ್ಲಿಗೆ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ವಿಲ್ಫ್ರೆಡ್ ಅವರಿಗೆ ಸ್ವಾಗತ ಮಾಡಬೇಕೆಂದು ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ನಮ್ಮದೇ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪುಷ್ಪರಾಜ್ BN ಅವರಿದ್ದಾರೆ. ಅವರಿಗೆ ಕೂಡ ಸ್ವಾಗತ ಮಾಡಿಕೊಂಡು ನಾನು ಹರೀಶ್ ಮೋಟ್ಕನ್ ಅವರನ್ನು ಸ್ವಾಗತ ಮಾಡಬೇಕು ವಿನಂತಿ ಮಾಡ್ತಾ ಇದ್ದೀನಿ. ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾದ ಅನ್ನು ಮಂಗಳೂರು ಅವರಿದ್ದಾರೆ. ಜೀವನ್ ರವರು ಅವರಿಗೊಂದು ಪುಷ್ಪಗುಚ್ಛ ನೀಡಿ ಸ್ವಾಗತ ಮಾಡಬೇಕು ವಿನಂತಿ ಮಾಡ್ತಿದ್ದಾರೆ. ಸಂಘದ ರಾಜ್ಯ ಸಂಘದ ಸಮಿತಿ ಸದಸ್ಯರಾದ ಶ್ರೀನಿವಾಸ್ ನಾಯ್ಕ ಇಂದಾಜಿಯವರು ನಮ್ಮ ಸಂಘದ ನಿಕಟಪೂರ್ವ ಅಧ್ಯಕ್ಷರವರು, ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು ನಾನು ದಯಾ ಕುಕ್ಕಾಜಿಯವರು ಅವರಿಗೊಂದು ಸ್ವಾಗತ ಮಾಡಬೇಕು ವಿನಂತಿ ಮಾಡ್ತೀನಿ. ಸ್ನೇಹಿತರು, ನಮ್ಮ ಜೊತೆ
ನಮ್ಮ ಸಂಘವನ್ನು ಹಿಂದೆ ಮುನ್ನಡೆಸಿದವರು ಬಹಳ ಹಿರಿಯ ಪತ್ರಕರ್ತರು ಎಲ್ಲರೂ ಇದ್ದಾರೆ. ನಾನು ಸಾಮಾನ್ಯ ಹಿರಿಯ ಪತ್ರಕರ್ತರು ಮತ್ತು ನಮಗೆಲ್ಲ ಮಾರ್ಗದರ್ಶಕ ಸ್ಥಾನದಲ್ಲಿರುವವರು. ಜೊತೆಗೆ ಈ ಬಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕನ್ನಡ ಸಮ್ಮೇಳನ ಆದಾಗ ಅದರ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಚಿದಂಬರ ಬೈಕಂಪಾಡಿ ಸರ್ ಇದ್ದಾರೆ. ನಾನು ಅವರನ್ನು ಸ್ವಾಗತ ಮಾಡಿಕೊಂಡು ನಮ್ಮ ಸಂಘದ ಸ್ಥಾಪಕ ಅಧ್ಯಕ್ಷರಾದ ಆನಂದ್ ಶೆಟ್ಟಿಯವರು ಮತ್ತು ಅವರಿಗೆ ಗೌರವ ಸನ್ಮಾನ ಇದೆ. ನಮ್ಮ ಟ್ರಸ್ಟಿನ ಮತ್ತು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿದ್ದ ರಾಮಕೃಷ್ಣ ಅವರು ಇದ್ದಾರೆ. ನಮ್ಮ ಸಂಘದ ಹಿಂದಿನ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಅವರಿದ್ದಾರೆ. ದೂರದ ಮುಂಬೈಯಿಂದ ಮುಂಬೈ ಕನ್ನಡ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರಾಮ್ಸ್ ಬಂಟ್ವಾಳರು ಇದ್ದಾರೆ. ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಮಾಜಿ ಸದಸ್ಯರಾದ ಜಗನ್ನಾಥ್ ಶೆಟ್ಟಿ ಬಾಳವರು ಇದ್ದಾರೆ. ತುಂಬ ತಾಲೂಕುಗಳ ಅಧ್ಯಕ್ಷರಿದ್ದಾರೆ. ಎಲ್ಲ ಹಿರಿಯ ಪತ್ರಕರ್ತರು ತಾವಿದ್ದೀರಿ. ತಮ್ಮ ಕುಟುಂಬದ ಸದಸ್ಯರಿದ್ದಾರೆ. ಎಲ್ಲರನ್ನೂ ಕೂಡ ನಾನು ಬಹಳ ಜೊತೆಗೆ ನಮ್ಮ ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಳ್ಕಸಲ ಇದ್ದಾರೆ. ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ರಾಜೇಶ್ ಪೂಜಾರಿ ಅವರಿದ್ದಾರೆ. ಎಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಸರ್ವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂತಹ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಶ್ರೀಯುತ ಪಿ ವಿ ಹರೀಶ್ ರೈ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಪ್ರಮುಖವಾದಂತಹ ಹಂತ ಕಾರ್ಯಕ್ರಮದ ಉದ್ಘಾಟನಾ ಸಮಯ. ಈಗ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತಹ ಹೊತ್ತು. ಇವತ್ತಿನ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅಂತ ಹೇಳಿ ನಾವು ವಿಧಾನ ಪರಿಷತ್ನ ಸದಸ್ಯರಾದಂತಹ ಶ್ರೀಯುತ ನಮ್ಮೊಳಗಿನ ಪತ್ರಕರ್ತರನ್ನ ಸನ್ಮಾನಿಸುವಂತಹ, ಗೌರವಿಸುವಂತಹ, ಅವರ ಕೆಲಸಕ್ಕೆ ಪ್ರೋತ್ಸಾಹಿಸುವಂತಹ ಒಂದು ಕಾರ್ಯಕ್ರಮವನ್ನಾಗಿ ನಾವು ಇದನ್ನ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಉದ್ಘಾಟಿಸಿದವರು ವಿಧಾನ ಪರಿಷತ್ನ ಸದಸ್ಯರಾದಂತಹ ಶ್ರೀಯುತ ಐವನ್ ಡಿಸೋಜ ಸರ್ ಅವರು. ನಮಗೆ ಐವನ್ ಡಿಸೋಜ ಸರ್ ಅವರ ಬಗ್ಗೆ ನಮಗೆ ಈಗಾಗಲೇ ಗೊತ್ತಿದೆ. ಈಗಾಗಲೇ ಅಧ್ಯಕ್ಷರು ಹೇಳಿದ್ರು, ಪತ್ರಕರ್ತರು ಮಾತ್ರ ಅಲ್ಲ, ಸಮಾಜದ ಒಂದಷ್ಟು ಕಷ್ಟದಲ್ಲಿ ಇರುವವರ ಒಂದಷ್ಟು ಸಮಸ್ಯೆಗಳಿಗೆ ಸರ್ಕಾರ ಮಟ್ಟದ ಕೆಲಸಗಳು ಆಗ್ಬೇಕು ಅಂತ ಹೇಳಿದ್ರೆ ಅದು ಐವನ್ ಡಿಸೋಜ ಸರ್ ಹತ್ರ ಹೋದಾಗ ಖಂಡಿತವಾಗಿಯೂ ಕೂಡ ಅದು ಬಹಳ ವೇಗವಾಗಿ ನಮಗೆ ಅದನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಸಹಕಾರಿಯಾಗುತ್ತೆ ಅನ್ನುವಂಥದ್ದು. ಅಷ್ಟೆಲ್ಲ ಅವರಿಗೊಂದು ವಿಶೇಷತೆ ಇದೆ. ಮುಖ್ಯಮಂತ್ರಿಯವರ ಒಂದು ಆರೋಗ್ಯ ನಿಧಿ ಅನ್ನುವಂಥ ಒಂದು ವಿಚಾರ ಇದೆ. ಅದನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅದನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ತರುವಂತಹ ಒಂದು ಕೆಲಸವನ್ನ ಮಾಡಿರುವಂತದ್ದು ಅದು ಐವನ್ ಡಿಸೋಜ ಸರ್ ಅಂತ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕು. ಅವರು ಆ ಪರಿಹಾರ ನಿಧಿಯನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ಹೆಚ್ಚು ಯಾರೆಲ್ಲ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತವರಿಗೆ ಅದೊಂದು 2 ಕೋಟಿಗಿಂತಲೂ ಹೆಚ್ಚು ಪರಿಹಾರ ಧನವನ್ನ ಅದನ್ನು ತೆಗೆದುಕೊಂಡು ಬಂದು ಯಾರಿಗೆ ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ತಲುಪಿಸುವಂತಹ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಅಂತಹ ಐವನ್ ಡಿಸೋಜ ಅವರ ಸಾಮಾಜಿಕವಾದಂತಹ ಕಳಕಳಿ, ಅವರ ಸಾಮಾಜಿಕವಾದಂತಹ ಚಿಂತನೆ, ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದಾರೆ. ಉದ್ಘಾಟನಾ ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ಅತ್ಯಂತ ಪ್ರೀತಿಯಿಂದ ಮತ್ತು ಗೌರವದಿಂದ ಕೇಳ್ಕೊಳ್ತಾ ಇದ್ದಾರೆ. ಮಂಗಳೂರು ಪ್ರೆಸ್ ಕ್ಲಬ್, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಪತ್ರಿಕಾ ಭವನ ಟ್ರಸ್ಟ್ ಇದರ ವತಿಯಿಂದ ಪ್ರೆಸ್ ಕ್ಲಬ್ ದಿನಾಚರಣೆ, ಮಂಗಳೂರು ಪ್ರೆಸ್ ಕ್ಲಬ್ ಪ್ರಶಸ್ತಿ 2025 ಮತ್ತು ಹಿರಿಯ ಪತ್ರಕರ್ತರಿಗೆ ಪ್ರೆಸ್ ಕ್ಲಬ್ ಗೌರವ ಸನ್ಮಾನ ಈ ಕಾರ್ಯಕ್ರಮದ ಉದ್ಘಾಟನೆ ಈಗಾಗಲೇ ನೆರವೇರಿದೆ. ಅಧ್ಯಕ್ಷತೆಯನ್ನು ವಹಿಸಿರುವಂಥ ನನ್ನ ಆತ್ಮೀಯ ಮಿತ್ರರು, ಈ ಕ್ಲಬ್ಬಿನ ಅಧ್ಯಕ್ಷರು ಆದಂತಹ ಪಿ ಬಿ ಹರೀಶ್ ರೈ ಅವರೇ, ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡಲಿರುವಂಥ DCP ಲಾ ಆ್ಯಂಡ್ ಆರ್ಡರ್ ಮಂಗಳೂರು ಸಿಟಿ HM ಮಿಥುನ್ ರವರೇ, ಪ್ರಶಸ್ತಿ ಸ್ವೀಕಾರ ಮಾಡುವವರು ದೀಪಕ್ ಜೆ ಬೆಳ್ತಂಗಡಿ, ಗೌರವ ಸನ್ಮಾನ ಮಾಡಲಿರುವಂಥ ನನ್ನ ಮಿತ್ರರಾದ
ಹಿರಿಯ ಸಹಾಯಕ ನಿರ್ದೇಶಕರು ವಾರ್ತಾ ಇಲಾಖೆ BA ಖಾದರ್ ಅವರೇ, ಪ್ರತಿಭಾ ಪುರಸ್ಕಾರವನ್ನು ನೀಡಲಿರುವಂತಹ CA ಶಾಂತಾರಾಮ್ ಶೆಟ್ಟಿ ಅವರೇ, ಚೇರ್ಮನ್ ದಕ್ಷಿಣ ಕನ್ನಡ ಜಿಲ್ಲಾ ರೆಡ್ ಕ್ರಾಸ್ ಸೊಸೈಟಿ, ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಪುಷ್ಪರಾಜ್ BN, ಅನ್ನು ಮಂಗಳೂರು, ಶ್ರೀನಿವಾಸ್ ನಾಯಕ್ ಇಂದಾಜೆ ಮತ್ತು ಈ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ಮತ್ತು ವಿಜಯ್ ಕೋಟ್ಯಾನ್ ಪಡು ಮತ್ತು ಎಲ್ಲ ನಿರ್ದೇಶಕರುಗಳೇ, ನಮ್ಮ ಜೊತೆ ಮುಂದೆ ಕೂತಿರ್ತಕ್ಕಂಥ ರಾನ್ಸ್ ಬಂಟ್ವಾಳ್, ರವೀಂದ್ರ ಶೆಟ್ಟಿ, ಚಿದಂಬರ್ ಬೈಕಂಪಾಡಿ, ಜಗದೀಶ್ ಬಾಳ ಮತ್ತೆಲ್ಲ ಹಿರಿಯ ಕಿರಿಯ ಪತ್ರಕರ್ತ ಬಂಧುಗಳೇ, ಇಲ್ಲಿ ಇಡೀ ಪತ್ರಕರ್ತರ ಸಂವಾದ ಎಲ್ಲ ಮನೆ ಮನೆಯಿಂದ ಪ್ರತಿ ಕುಟುಂಬ ಸಮೇತರಾಗಿ ಬಂದು ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡುವಂಥ ಎಲ್ಲ ಪತ್ರಕರ್ತ ಮಿತ್ರರೇ, ಅವರ ಕುಟುಂಬದವರೇ ಮತ್ತು ಬಂಧುಗಳೇ, ನನಗೆ ಭಾಳಷ್ಟು ಬಾರಿ ಪ್ರೆಸ್ ಕ್ಲಬ್ಬಿನಿಂದ ನಮ್ಮ ಸಮಾರಂಭಕ್ಕೆ ಬರಬೇಕು ಅಂತ ಕರೀತಾ ಇದ್ರು. 2-3 ಬಾರಿ ನನ್ನಿಂದ ಸಾಧ್ಯ ಆಗಿರಲಿಲ್ಲ. ಇವತ್ತು ಒಂದು ಸಂದರ್ಭ ಆಗಬೇಕಾದಾಗ ಅದರಲ್ಲಿಯೂ ತೊಂದರೆ ಆಯಿತು. ಇವತ್ತು ಕರ್ನಾಟಕದ ಎಲ್ಲ ಶಾಸಕರುಗಳನ್ನು ಬೆಂಗಳೂರಿನಲ್ಲಿ ನಮ್ಮ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲರವರು ಮತ್ತು ಮುಖ್ಯಮಂತ್ರಿಗಳು ಕರೆದು ಈಗ ಬರತಕ್ಕಂಥ SIR ವಿಚಾರದಲ್ಲಿ ಚರ್ಚೆಗೆ ನಮ್ಮನ್ನು ಕರೆಸಿದರು. ಆದರೆ ನಾನು ಇದನ್ನು ಕ್ಷಮೆ ಕೇಳಿದೆ. ಯಾಕೆ ಕೇಳಿದೆ ಅಂದರೆ, ಬೆಂಗಳೂರಿಗೆ ಬರಲ್ಲ, ನನಗೆ ಮಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ ದಿನಾಚರಣೆಗೆ ನಾನು ಒಪ್ಪಿಕೊಂಡಿದ್ದೇನೆ, 2 ಬಾರಿ ತಪ್ಪಿಸಿದ್ದೇನೆ, 3ನೇ ಬಾರಿ ತಪ್ಪಿಸಿದರೆ ಕ್ಷಮೆ ಇರೋದಿಲ್ಲ. ಹಾಗಾಗಿ ನಾನು ಇಲ್ಲೇ ಇರ್ತೇನೆ ಮಂಗಳೂರಲ್ಲಿ, ನನ್ನ ಪರವಾಗಿ ನೀವು ವಕಾಲತು ಮಾಡಿ ಅಂತ ನಾನು ನನ್ನ ಮಿತ್ರರಿಗೆ ಫೋನ್ ಮಾಡಿ ಹೇಳಿ ನಿಮ್ಮ ಜೊತೆ ಇದ್ದೇನೆ ಅತ್ಯಂತ ಸಂತೋಷದಿಂದ. ಹಾಗಾಗಿ ಇದೊಂದು ಸಂತೋಷದ ದಿನಾಚರಣೆ. ಯಾರೂ ದುಃಖದಲ್ಲಿ ಇರಬೇಕಾದ ಅವಶ್ಯಕತೆ ಇಲ್ಲ ಅಥವಾ ಸೀರಿಯಸ್ ಕೂತ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ನಿಮ್ಮ ಪತ್ರಕರ್ತ ದಿನಾಚರಣೆಗೆ ಬಂದು ಸತೀಶ್ ಈರಾರ್ ಅವರು ಒಂದು ಪದ್ಯವನ್ನು ಸೂಪರ್ ಆಗಿ ಎಂಜಾಯ್ ಮಾಡಿದೆ. ಇಟ್ಸ್ ರಿಯಲಿ ಎಂಜಾಯಬಲ್ ಇನ್ ಮೈ ಲೈಫ್. 3-4 ಹಾಡುಗಳನ್ನು ಹಾಡಿದಿರಲ್ಲ ಬೇರೆ ಬೇರೆಯವರು, ಅದು ಎಲ್ಲವೂ ನನ್ನ ಫೇವರೇಟೇ ಆಗಿತ್ತು. ಹಾಗಾಗಿ ನಿಮ್ಮದು ಫೇವರೇಟ್ ಅಂತ ನಾನು ಭಾವಿಸ್ಕೊಳ್ತೇನೆ. ಎಷ್ಟು ಕಂಠ ಕ್ಲಿಯರ್ ಇತ್ತು ಅಂದರೆ, ಹಿಂದೆ ಏನು ಕೇಳಿದ್ನೋ ನನ್ನ ಕಾಲೇಜು ದಿನಗಳಲ್ಲಿ ಅದೇ ರಾಗ ಅದೇ ತಾಳದಲ್ಲಿ ಮತ್ತೆ ನನ್ನ ಕಾಲೇಜ್ ದಿನ ನೆನಪಿಗೆ ಬರುವಂತಾಯಿತು. ನಾನು ಕಾಲೇಜು ಕಲಿಬೇಕಾಗಿದ್ರೆ ನಾನು LOCS ಇರಬೇಕಾದ್ರೆ ಕ್ರಿಕೆಟ್ ಆಡ್ತಾ ಇದ್ದೆ. ಅವ್ರು ಹೇಳಿದರು, ಉಲ್ಲೇಖ ಮಾಡಿದರು, 3 ವರ್ಷ ಯೂನಿವರ್ಸಿಟಿಗೆ ರೆಪ್ರೆಸೆಂಟ್ ಮಾಡಿದ್ದೆ ಕ್ರಿಕೆಟಲ್ಲಿ. ಫೈನಲ್ ಇಯರಲ್ಲಿ ನನಗೆ ಕ್ಯಾಪ್ಟನ್ ಆಗೋದು ತಪ್ಪಿತ್ತು ಹರೀಶ್ ರೈ ಅವರೇ. ಬಾಡಿ ಬಿಲ್ಡರ್ ಮತ್ತೆ ನಂದು ತಪ್ಪಿ ಹೋಯಿತು. ನನಗೆ ಮೋಸ ಆಯಿತು ಅಂತ ನನ್ನ ಮನಸ್ಸಿನಲ್ಲಿ ಬಂತು. ಆಯಿತು, ಅದು ಕಾರಣವೂ ಇತ್ತು. ಅದಕ್ಕೆ ನಾನು ಲಾ ಕಾಲೇಜಿಗೆ ಸೇರಿದೆ. ವೆರಿ ನೆಕ್ಸ್ಟ್ ಇಯರ್ ಸೇರಿ ಲಾ ಕಾಲೇಜಿಗೆ ಹೋದ ಫಸ್ಟ್ ಇಯರಲ್ಲಿ ಐ ಬಿಕೇಮ್ ದಿ ಕ್ಯಾಪ್ಟನ್ ಆಫ್ ದಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ರಿಕೆಟ್ ಟೀಮ್. ಅಂದರೆ ಛಲ ಮತ್ತು ಸಾಧನೆ ಮಾಡಬೇಕು ಅಂತ ಗುರಿ ಇತ್ತು. ಅದು ಹೇಗೆ ಬರ್ತದೆ ಅಂದರೆ, ಜನರ ಜೊತೆ ಇದ್ದಾಗ, ಜನರ ಬಗ್ಗೆ ಕಾಳಜಿ ಇದ್ರೆ ಅದು ಯಾವ ಹಂತದಲ್ಲಿ ಮುಗಿಯುವುದಿಲ್ಲ ಅನ್ನೋದಕ್ಕೆ ನೀವು ಹೇಳಿದ್ರಲ್ಲ. ಪತ್ರಕರ್ತರ ಸಂಘಕ್ಕೆ ದುಡ್ಡು ತಂದು ಕೊಟ್ಟರು, ಮುಖ್ಯಮಂತ್ರಿ ಫಿರ್ಯಾದ್ ನಿಧಿಯಿಂದ ಜನರಿಗೆ ದುಡ್ಡು ತಂದು ಕೊಟ್ಟರು. ಇದು ಬಾಲ್ಯದಿಂದಲೇ ಬಂದ್ಬಿಟ್ಟಿತ್ತು. ಹಠ ಸಾಧನೆ ಮತ್ತು ಬದ್ಧತೆ ಇರಬೇಕು ಅಂತ. ಪತ್ರಕರ್ತರ ಕೆಲಸನೂ ಅದೇ, ಬದ್ಧತೆ ಮತ್ತು ಗುರಿ ಮುಟ್ಟಕ್ಕಂಥ ಪ್ರಾಮಾಣಿಕತೆ ಇರುವಂಥದ್ದು. ನಾನು ಶಾಸಕನಾಗಬೇಕು ಅಂತ ನನ್ನ 27ನೇ ವಯಸ್ಸಿನಲ್ಲಿಯೇ ಕಾಪುನಲ್ಲಿ ಚುನಾವಣೆ ನಿಂತೆ. 1994 ಜನತಾದಳ ಪಾರ್ಟಿಯಲ್ಲಿ. ಐ ಲಾಸ್ಟ್ ಬೈ ವೋಟ್ ಆಫ್ 1200.
ಜಸ್ಟ್ 25 ವರ್ಷಕ್ಕೆ ಮತದಾನ ನಿಲ್ಲುವಂತ ಅವಧಿ 27ಕ್ಕೆ ನಿಂತುಬಿಟ್ಟೆ. 21 ವರ್ಷದಲ್ಲಿಯೇ ಮಂಡಲ್ ಪ್ರಧಾನ ಆಗಿದ್ದೆ ನಾನು. ವೆನ್ ಐ ವಾಸ್ ಸೆಕೆಂಡ್ ಇಯರ್ LLB ಇನ್ SDM ಲಾ ಕಾಲೇಜ್. ಸಾಧನೆ ನನಗೆ ಬಹಳಷ್ಟು, ನನ್ನ ಆದಿ ಎಂದೂ ಸರಿ ಇರಲಿಲ್ಲ. ವೇಗ ಸರಿ ಇರಲಿಲ್ವೋ ರವೀಂದ್ರ ಶೆಟ್ಟಿ ಗೊತ್ತಿದೆ. ಫಾಸ್ಟ್ ಆಯಿತೋ ಸ್ಲೋ ಆಯಿತೋ, ಚಿದಂಬರ ಅವರು ಮುಂಗಾರು ಪತ್ರಿಕೆಯಲ್ಲಿ ಅನ್ನೂ ನನ್ನ ಬಗ್ಗೆ ಬರೆದಿದ್ರು ಮತ್ತು ರಿಪೋರ್ಟ್ ಮಾಡ್ತಾ ಇದ್ರು. ಮುಂಗಾರು ಪತ್ರಿಕೆಯಲ್ಲಿ ಇದ್ದರು ದಿನೇಶ್ ಅಮೀನ್ ಮಟ್ಟು ಇವರು. ಇದು ನಮ್ಮ ಜೀವನದ ಮಜಲುಗಳನ್ನು ಬರಲಿಕ್ಕೆ ಸಾಧ್ಯ ಆಯಿತು. ಗೆದ್ದರು ಸೋತರು. ಒಂದು ದಿವಸ ವಿಧಾನಸೌಧದ ಮುಂದೆ ಹೋಗ್ತಿದ್ದೆ ರವೀಂದ್ರ ಶೆಟ್ಟರೆ. ನಾನು ಸೋತಿದ್ದೆ ಚುನಾವಣೆಯಲ್ಲಿ 94ರಲ್ಲಿ. ದೇವೇಗೌಡರು ಮುಖ್ಯಮಂತ್ರಿಗಳಾದರು. ಅವರ ಪ್ರಮಾಣ ವಚನಕ್ಕೆ ಹೋಗಿದ್ದೆ ನಾನು ಸೋತಾದ ಮೇಲೆ. ಅಮರನಾಥ್ ಶೆಟ್ಟಿ ಅವರಿಗೆ ಮಂತ್ರಿ ಕೊಡ್ತಾರೆ ಅಂತ ನಮ್ಮ ಆಸೆ ಇತ್ತು. ಅಮರನಾಥ್ ಶೆಟ್ಟಿ ನಮ್ಮ ಮೆಂಟರ್ ಆಗಿದ್ರು. ನನಗೆ ಟಿಕೆಟ್ ಕೊಡ್ಲಿಕ್ಕೆ ಅವರೇ ಕಾರಣ. ಹೋಗ್ಬೇಕಾದ್ರೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಮಂತ್ರಿ ಆಯಿತು. ಇವರು 3ನೇ ಬಾರಿ MLA, ಅವರು ಮೊದಲನೇ ಬಾರಿ MLA. ಗಲಾಟೆ ಆಯಿತು ಸ್ವಲ್ಪ ನಮ್ಮ ಜಿಲ್ಲೆಯ ಕಾರ್ಯಕರ್ತರು. ದಯನಾಥ್ ಕೋಟಿಯನವರು ನನ್ನ ಜೊತೆ ನನ್ನನ್ನು CM ಚೇಂಬರಿಗೆ ಕರ್ಕೊಂಡು ಹೋದರು. ಅವರು ಮಾತುಕತೆಗಳು, ಸಮೂಹ ಹೇಗೆ ಇರ್ತದೆ ಅಂತ, ಸಂವಹನ ಹೇಗೆ ರಿಪೋರ್ಟ್ ಆಗ್ತದೆ ಅಂತ. ದೇವೇಗೌಡರನ್ನ ಕ್ಯಾಬಿನೆಟ್ ಹಾಲ್ನ ಮುಂದೆ ಇರುವಂಥ ಮುಖ್ಯಮಂತ್ರಿ ಹಾಲಿಗೆ ಕರ್ಕೊಂಡು ಹೋದಾಗ, ನಾನು ಭೇಟಿ ಮಾಡ್ಲಿಕ್ಕೆ ಕರ್ಕೊಂಡು ಹೋದಾಗ, ದೇವೇಗೌಡರ ತಲೆಯಲ್ಲಿದೆ ನಾವು ಗಲಾಟೆ ಮಾಡಿದ್ದೇವೆ ಅದಕ್ಕೆ ಬಂದಿದ್ದೇವೆ. ಎಲ್ಲರ ನಮ್ಮ ಜೊತೆ ಇದ್ದಂಥ ಅಪ್ಪಣ್ಣ ಹೆಗಡೆ ಇದ್ರು, ವಸಂತ ಬಂಗೇರ ಗೆದ್ದು ಬಂದಿದ್ರು, 3-4 ಮಂದಿ ಶಾಸಕರು ಗೆದ್ದು ಬಂದಿತ್ತು ಜನತಾ ದಳದಲ್ಲಿ. ದೇವೇಗೌಡರು ಕೇಳಿದ್ರು, ಇದು ಹೇಗೆ ಹೀಗೆ ಆಯಿತು ಅಂತ ಹೇಳಿದರು. ನನಗೆ ನೋಡಿ ಹೇಳಿದ್ರು. ಅವರಿಗೆ ನಾನು ಗೆಲ್ತದೆ ಅಂತ ಪೊಲೀಸ್ ರಿಪೋರ್ಟ್ ಇತ್ತು. ಹೀಗೇಗಾಯಿತು ಅಂತ ಹೇಳಿದರು. ಹೆಸರು ಹೇಳಲಿಲ್ಲ, ನನ್ನ ಹೆಸರು ಹೇಳಿಕ್ಕೆ ಬರಲಿಲ್ಲ ಅವರಿಗೆ. ಅವಾಗ ಇದ್ದವರೆಲ್ಲ ನೀವೇ ಮಾಡಿ ಹೀಗೆ ಆಯಿತು ಅಂತ ಹೇಳಿ ಅವರಿಗೆ ಅವರ ಮೇಲೆ ಬಿದ್ದುಬಿಟ್ರು. ಅವ್ರು ಹೇಳಿದ್ದು ನನಗೆ ನೀವು ಹೇಗೆ ಸೋತಿ ಅಂತ. ಆಯ್ತು, ಲೋಯೆಸ್ಟ್ ಮಾರ್ಜಿನ್ ಐ ಲಾಸ್ಟ್. ಆದರೆ ಬಂದವರಿಗೆಲ್ಲ ತಲೆಯಲ್ಲಿದ್ದದ್ದು ಅಮರನಾಥ್ ಶೆಟ್ಟಿ ಮಂತ್ರಿ ಕೊಡದೇ ಇದ್ದದ್ದು ನನ್ನ ಜೊತೆಯಲ್ಲಿ. ನೀವೇ ಮಾಡಿ ನೀವು ಹೇಳ್ತೀರ ಅದು ಬಡಮ್ ಅಂತ ದೇವಿಯವರು ಯಾರು ಕೋಟಿ ಅಂದ್ರು ಅವರ ಟೇಬಲ್ ಮೇಲೆ ಬಿದ್ದುಬಿಟ್ರು. ನನಗೆ ಹಿಂದಕ್ಕೆ ಕರೆದ್ರು. ಮತ್ತೆ ನನಗೆ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿ ಕ್ಯಾಬಿನೆಟ್ ರ್ಯಾಂಕ್ ಅನ್ನು ಕೊಟ್ಟುಬಿಟ್ರು. ಮರುದ ಸುದ್ದಿ ಹೇಗೆ ಆಯಿತು ಅಂದ್ರೆ, ಪತ್ರಿಕೆಯಲ್ಲಿ ಅಮರನಾಥ್ ಶೆಟ್ಟರ್ ಪರವಾಗಿ ಹೋದವರೆಲ್ಲರೂ ಐವನ್ ಪರವಾಗಿ ಮಾತಾಡಿ ಅವರಿಗೆ ಗೇರು ನಿಗಮದ ಅಧ್ಯಕ್ಷರು ಮಾಡಿದರು. ಉಲ್ಟಾ ಹೊಡೆಯಿತು. ಹಾಗಾಗಿ ನೀವು ರಾಜಕಾರಣಿಗಳನ್ನ ನಾವು ಕರೆಯೋದು ಬೇಡ ಅಂತ ತೀರ್ಮಾನ ಮಾಡಿತ್ತು ಈ ಸಭೆಗೆ ಅಂತ PB ಹರೀಶ್ ರಾಯ್ ಅವರು ಹೇಳಿದರು. ರಾಜಕಾರಣಿಗಳು ಪತ್ರಕರ್ತರು ಒಂದೇ ನಾಣ್ಯದ 2 ಮುಖಗಳು. ನಾವು ಹೇಳಬೇಕು, ನೀವು ಬರೀಬೇಕು. ಈಗ ಇವತ್ತು ನಾನು ಸುದ್ದಿ ಹೇಳುವವರನ್ನು ಮಾತಾಡಿಸ್ತೀರಿ, ಆದರೆ ನಾನು ಮಾತಾಡಿದ ಸುದ್ದಿ ಬರುವವರು ನೀವು ಏನು ಎಕ್ಸ್ಪ್ರೆಷನ್ ತೋರದೆ ಮರುದಿವಸ ಪತ್ರಿಕೆಯಲ್ಲಿ ಬರುವಾಗಲೇ ಗೊತ್ತು ಇದು ಈ ರೀತಿಯೇ ಬಂದಿದೆ ಅಂತ. ಅಂದರೆ ಆ ವ್ಯಕ್ತಿಯನ್ನ ಅರ್ಥ ಮಾಡಿ ತಿದ್ದಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡತಕ್ಕಂಥ ಅತ್ಯಂತ ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥವ್ರು ಪತ್ರಕರ್ತರು. ಕೆಲವೊಮ್ಮೆ ನಾವು ತಪ್ಪು ಮಾಡಿದಾಗ ಅದು ತಪ್ಪು ಮರುದಿವಸ ಪತ್ರಿಕೆಯಲ್ಲಿ ಬರಬಹುದು ಅಂತ ನಾವು ಊಹೆ ಮಾಡ್ತೇವೆ, ಆದ್ರೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಪತ್ರಕರ್ತರು ತಮ್ಮ ವಿವೇಚನೆಯನ್ನು ಬಳಕೆ ಮಾಡಿ ವೆದರ್ ಈಸ್ ರಿಯಲಿ ಮೀನ್ ಟು ಇಟ್ ಆರ್ ನಾಟ್, ಅದು ಅವರ ಆ ಅರ್ಥದಲ್ಲಿ ಹೇಳಿದ್ರೋ ಇಲ್ವೋ ಅಂತೇಳಿ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರದು ಅಂತ ಹೇಳೋ ರೀತಿಯಲ್ಲಿ ನೀವು ಸಮಾಜವನ್ನ ತಿದ್ದುವಂತ ಕೆಲಸವನ್ನ ಮಾಡ್ತೀವಿ. ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಏನೇ ಇರಲಿ, ಅಲ್ಲಿ ಮೊದಲು ತಲುಪುವವರು ಪೊಲೀಸರು ಮತ್ತು ಪತ್ರಕರ್ತರು. ನಾವು ಮತ್ತೆ ಬರೋದು, ನಾವು ಕಾರಲ್ಲಿ ಇಳಿದು ಬರಬೇಕು,
ಮಲಗಿದ್ರೆ ಸ್ನಾನ ಮಾಡಿ ಬರಬೇಕು. ಇದು ನಮಗೆ ಜನರನ್ನು ನೋಡಿ ಬರಬೇಕು. ಇದು ನಮ್ಮ ಹಾದಿಯಲ್ಲಿರುವಂತಹ ಡಿಸ್ಟರ್ಬೆನ್ಸ್ಗಳು. ಬಟ್ ನಿಮಗೆ ಅದು ಇರೋದಿಲ್ಲ. ನಾನು ನೋಡಿದ್ದೆ 94ರಲ್ಲಿ 95ರಲ್ಲಿ ವಿಮಾನ ಬಿತ್ತಲ್ಲ, ಯಾವುದು ಏರ್ ಕ್ರ್ಯಾಶ್ ಆಯಿತು. ಮೊನ್ನೆ 13-14 ವರ್ಷ ಆಯಿತು. ನಾನು ಬೆಳಗ್ಗೆಯಿಂದ ರಾತ್ರಿವರೆಗಿದ್ದೆ. ಒಂದು ಪತ್ರಿಕೆಯಲ್ಲಿ ಬರೆದರು, 100 ಮಂದಿ ಹಗಲು ರಾತ್ರಿಯಲ್ಲಿ ನಾವು ಹೆಣಗಳನ್ನು ತೆಗೆದು ಇದಕ್ಕೆ ಕೊಡ್ತಾ ಇತ್ತು, ಮೇಲೆ ಮಧ್ಯದಲ್ಲಿ ನಾನು ನಿಂತಿದ್ದೆ, ಪೂಜಾರಿ ಅವರು ನಿಂತಿದ್ರು, ಜನಾರ್ದನ್ ಪೂಜಾರಿ ಅವರು. ಅದನ್ನು ಗುರುತಿಸಿ ಮುಂದೆ ಪತ್ರಿಕೆಯವರು ಬರೆದರು. 100 ಮಂದಿ ಹೆಸರಲ್ಲಿ ನನ್ನನ್ನು ಬರೆದರು. ಅಂದರೆ ಪತ್ರಿಕೆಯವರು ಒಬ್ಬ ವ್ಯಕ್ತಿಯನ್ನ ಸಮಾಜದಲ್ಲಿ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ನಾನು ಒಬ್ಬ ಬೆನಿಫಿಷರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರೆಸ್ ಅಂದ್ರೆ ಒತ್ತಡದ ಮಧ್ಯೆ ಕೆಲಸ ಮಾಡ್ತಕ್ಕಂಥವ್ರು ನೀವು. ನಮಗೆ ಮಾತಾಡಿ ಹೋಗೋದು, ನಾಳೆ ಬಂದ ಮೇಲೆ ನೋಡುವ ಅಂತ. ನಮ್ಮ ಕಾಲದಲ್ಲಿ, ರವೀಂದ್ರ ಶೆಟ್ಟರ್ ಕಾಲದಲ್ಲಿ ಇದರಲ್ಲೆಲ್ಲ ಈಗ ಗಂಟೆಗೊಂದು ನ್ಯೂಸ್ ಕೊಡಬೇಕಾದ, ಹೆಡ್ಲೈನ್ಸ್ ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ. ನಾವು ಆಲ್ ಕಾಲೇಜ್ ಯೂನಿಯನ್ ಇದ್ದಾಗ ಗಲಾಟೆ ನಡೆದರೆ ಮರುದಿವಸ ಪತ್ರಿಕೆಯಲ್ಲಿ ಬಂದರೂ ಬಂತು, ಇಲ್ದಿದ್ರೆ ಅದರ ಮೇಲಿನ ದಿವಸ ಬಂದರೂ ಬಂತು. ಈಗ 5 ನಿಮಿಷದೊಳಗಡೆ ಐವನ್ನಿಂದ ಹಲ್ಲೆ, ಜೈಲಿಗೆ ತುಳಿತ, ಕೋರ್ಟ್ ಒಳಗೆ ಹೋಗಿ ಆಯಿತು ಅಂತ ಬಂದಾಯಿತು. ನಮ್ಮ ಕಾಲದಲ್ಲಿ ಎಲ್ಲೇ ತೂಕ ಕಾಣೆ ಉಂಟು ಉಂಡತ್ತ ಅಂತ. ಇವತ್ತು ನಿಮ್ಮ ಮೇಲೆ ಒತ್ತಡ ಇದೆ. ಪ್ರೆಸ್ ಬಗ್ಗೆ ಯಾರಿಗಾದರೂ ಟೆಸ್ಟ್ ಮಾಡಿ ಅವರನ್ನ ಮುಖ್ಯವಾಹಿನಿಗೆ ತರಬೇಕಾದ್ರೆ ಮೊದಲು ಪತ್ರಕರ್ತರನ್ನ ಕರಿಬೇಕು. ಬಿಕಾಸ್ ಯು ಹ್ಯಾವ್ ಪ್ರೆಷರ್. ಅದು ಮಾಲಕರಿಂದ ಇರ್ಬೋದು, ಸುದ್ದಿ ಹಿಂದೆ ಪರ್ ಡೇ 1 ಹೆಡ್ಲೈನ್ಸ್, 9 ಗಂಟೆ ನ್ಯೂಸ್ ಅಥವಾ 6 ಗಂಟೆ ನ್ಯೂಸ್ ಮೀಡಿಯಾ ಟಿವಿ ಮಾಧ್ಯಮದಲ್ಲಿ. ಈಗ ಎವ್ರಿ ಅವರ್ ಯು ನೀಡ್ ಟು ಗಿವ್ ಎ ಫ್ರೆಶ್ ನ್ಯೂಸ್. ಓಲ್ಡ್ ನ್ಯೂಸ್ ಕರೆದ್ರೆ ಏನು ಮಾಡ್ತೀಯ ಅಂತ ಅವನಿಗೆ ಬೈದು ಬಿಡ್ತಾರೆ. ಮಾಡು ನ್ಯೂಸ್, ಹೋಗು ಅಂತ ಹೇಳ್ತಾರೆ. ಹಾಗಾಗಿ ಈ ಸಮುದಾಯಕ್ಕೆ ಸರ್ಕಾರ ರಕ್ಷಣೆ ಮಾಡೋದು ಸರ್ಕಾರದ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಪ್ರೆಸ್ ಕ್ಲಬ್ಗೆ ದುಡ್ಡು ಕೊಡಬೇಕಾದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿ ಬಂದಿದ್ರು ಮಂಗಳೂರಿಗೆ. ಈ ನಮ್ಮ ಶ್ರೀನಿವಾಸ್ ನಾಯ್ಕ್ ಅವರು ಪತ್ರಕರ್ತರ, ಆರ್ಥಿಕವಾಗಿ ಹಿಂದುಳಿದ ಪತ್ರಕರ್ತರಿಗೆ ನಿವೇಶನ ಕೊಡಬೇಕು ಅಂತ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಬೇಕಾದ ಒಂದು ಕೆಲಸ ಇತ್ತು. ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೆ. ಬಟ್ ಕೂತ್ಕೊಂಡು ಬರೀಬೇಕಲ್ಲ, ಅದಕ್ಕೆ ನಾನು ಒಂದು ದಿವಸ ಕಾಯ್ತಾ ಇದ್ದೆ. ನಿಮ್ಮ ಪತ್ರಕರ್ತ ಮಿತ್ರರನ್ನ ನಾನು ಹೋಟೆಲ್ ಮಂಜು, ನನಗೆ ಇಲ್ಲೇ ಮುಂದೆ ಇರ್ತಕ್ಕಂಥ ಹೋಟೆಲ್ಗೆ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳನ್ನ ಕಾದು ಅವ್ರನ್ನೇ ಕರ್ಕೊಂಡು ಬಂದು ಒಂದು ರೂಮಲ್ಲಿ ಕೂತ್ಕೊಳಿಸಿದೆ ಅಲ್ವಾ, ಕಾನ್ಫರೆನ್ಸ್ ಹಾಲಲ್ಲಿ. ಅಲ್ಲಿ 2 ವಿಚಾರ ಮಾತ್ರ ಬರೆದ್ರು. ಒಂದು 100 ಜನ ಕಾಯ್ತಾ ಇದ್ದಿರಬೇಕು. ಒಂದು, ಈ ಪತ್ರಕರ್ತರ ನಿವೇಶನ ಕೊಡಬೇಕು, ಕೂಡಲೇ ಕಡತವನ್ನು ಪರಿಶೀಲಿಸಿ ನನಗೆ ಮಂಡಿಸಿ ಕ್ಯಾಬಿನೆಟ್ ಮುಂದೆ ಅಂತ ಬರೆದರು. ಮತ್ತು ಮೂಡುಬಿದಿರಿಗೆ ಎಷ್ಟು ಬರೆಯುವುದು ಅಂತ ನಾನು 2 ಕೋಟಿ ಅಂತ ಹೇಳಿಬಿಟ್ಟೆ ಅವರಿಗೆ. ಆ ಕೋಟಿ ಸ್ವಲ್ಪ ಡೈಜೆಸ್ಟ್ ಆಗಲಿಲ್ಲ ಅವರಿಗೆ. 2 ಕೋಟಿ ಕೊಡುದಪ್ಪ, ಅನುದಾನ ನೀಡುವುದು ಅಂತ ಬರೆದು ಬಿಟ್ರು. ಎಷ್ಟು ಅಂತ ಬರೆದು ಹೋದ್ರು. ನಾನು ಬ್ಲ್ಯಾಂಕ್ ಬರೀಂಡೆ, ಏತ್ ಕೊರ್ಪುನು ಏತ್ ಬರೆಪುನು. ಮತ್ತೆ ನಾನು CM ಹತ್ರ ಫೈಲ್ ತಗೊಂಡು ಹೋದೆ ಬೆಂಗಳೂರಿಗೆ ಹೋದ ಮೇಲೆ. ಏನು ನಿರ್ದಿಷ್ಟವಾಗಿ ಬರೆದು ಬಿಡಿ ಅಂತ. ಇಡೀ ಪತ್ರಿಕಾ ಇಲಾಖೆ ಕೊಟ್ಟದ್ದು 40 ಲಕ್ಷ ರೂಪಾಯಿ, ಹಾಗಾದ್ರೆ 25 ಲಕ್ಷ ಅವ್ರಿಗೆ ಕೊಟ್ಟು ಬಿಡಿ ಅಂತ ಬರೆದ್ಬಿಟ್ಟು. ಅದು ನಾನು ಮಾಡಿದ್ದು ಅಂತ ನಾನು ಕ್ರೆಡಿಟ್ ತಗೊಳ್ಳಿಕ್ಕೆ ಹೇಳ್ತಾ ಇಲ್ಲ. ಕ್ರೆಡಿಟ್ ಬೇಡವು, ನಾನು ಮೂಡುಬಿದಿರೆಯಲ್ಲಿ ಒಟ್ಟಿಗೆ ನಿಲ್ಲೋದಿಲ್ಲ. ಆದರೆ ನಾನು ಮಾಡಿದ್ದಕ್ಕೆ ನನಗೆ ಆತ್ಮಸಂತೋಷ ಇದೆ. ಐ ಅಪ್ರೋಚ್ ಟು ಎ ಬೆಸ್ಟ್ ಕಾಸ್. ಈಗ ಮಂಗಳೂರಿನಲ್ಲಿ ಹೈಕೋರ್ಟ್ ಬೆಂಚ್ ಅನ್ನು ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇತ್ತು. ಜಿಲ್ಲೆ ಬೆಳೀತಾ ಇದೆ, ITBT ಬರ್ತಾ ಇದೆ, ಕ್ರೈಮ್ ರೇಟ್ ಇಸ್ ಇನ್ಕ್ರೀಸಿಂಗ್, ಮೋರ್ FIR ಹ್ಯಾಸ್ ಬಿನ್ ರಿಜಿಸ್ಟರ್ಡ್, ಕೇಸ್ಗಳಿದ್ದಾವೆ, ITBTಗಳು ತಕರಾರಿದ್ದಾವೆ, ಕಾಂಪ್ರಮೈಸ್ ಇದೆ.
ಅಯ್ಯೋ ನಾವು ಬೆಂಗಳೂರಿಗೆ ಹೋಗಿ ಇನ್ನೂ 400 ಕಿಲೋಮೀಟರ್ ಹೋಗಿ ಕೂತ್ಕೊಳ್ಳುವಂಥ ಅನಿವಾರ್ಯತೆ ಇಲ್ಲ. ದಿ ಪ್ರಾಕ್ಸಿಮಿಟಿ ಬಿಟ್ವೀನ್ ಮೀ ಅಂಡ್ ದ CM ಈಸ್ ಬೆನಿಫಿಟೆಡ್ ಫಾರ್ ಡಿಸ್ಟ್ರಿಕ್ಟ್. ನಾನು ಹೇಳಿದೆ, ನನಗೆ ಕಲ್ಲಿನ ವ್ಯಾಪಾರ ಇಲ್ಲ, ಹೊಯ್ಗೆ ವ್ಯಾಪಾರ ಇಲ್ಲ, ಜಲ್ಲಿ ವ್ಯಾಪಾರ ಇಲ್ಲ, 2 ನಂಬರ್ ವ್ಯಾಪಾರ ನನಗೆ ಇಲ್ಲವೇ ಇಲ್ಲ. ಐ ಆಮ್ ಎ ಪ್ರೊಫೆಷನಲ್ ಅಡ್ವೊಕೇಟ್. ಹಾಗಾಗಿ ನಾನು ಏನಾದರೂ CM ಇಂದ ಸಹಾಯ ತಗೊಳ್ತಿದ್ರೆ ದಟ್ ಈಸ್ ಫಾರ್ ಮೈ ಡಿಸ್ಟ್ರಿಕ್ಟ್, ಫಾರ್ ದ ಬೆನಿಫಿಟ್ ಆಫ್ ದಿ ಸೊಸೈಟಿ ಎಟ್ ಲಾರ್ಜ್. ನನಗೆ ಅಲ್ಲ, ನನ್ನ ಮಗಳು ಒಬ್ಬಳು ಲಾ ಓದಿದ್ದಾಳೆ ಸಿಂಬಾಯ್ಸಿಸ್ ಲಾ ಸ್ಕೂಲ್ನಲ್ಲಿ. ನಾವು ಸಿ ಇಸ್ ಇನ್ UK. ಅಲ್ಲಿ ಹೋಗಿ PG ಮಾಡಿ ಸಿ ಎಸ್ ಗಾನ್ ಫಾರ್ ಎ ಕಾರ್ಪೊರೇಟ್ ವರ್ಲ್ಡ್. ಭವಿಷ್ಯ ಇದೆ. ಡೋರ್ಸ್ ಆರ್ ವೈಡ್ಲಿ ಓಪನ್ ಫಾರ್ ದಿ ಲಾ ಡಿಪಾರ್ಟ್ಮೆಂಟ್ಗೆ. ಮೊದಲು ಡಾಕ್ಟರ್ಸ್ ಇಂಜಿನಿಯರ್ಸ್ ಎರಡೇ ಮಾತಾಡ್ತಾ ಇತ್ತು. ನಾವು ದಿ ಪ್ರೊಫೆಷನ್ ಎಸ್ ಕಮ್ ಆನ್. ಯಾರು ಲಿಟಿಗೇಷನ್ಗೆ ಹೋಗ್ತಾರೆ ಅವರಿಗೂ ಗೌನ್ ಹಾಕಿ ಹೈಕೋರ್ಟ್ ಮುಂದೆ ಡೈರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಅವಕಾಶ ಆದರೆ 20-25 ಮಂದಿ ವರ್ಷಕ್ಕೆ ಹೈಕೋರ್ಟ್ ಜಡ್ಜ್, ಸುಪ್ರೀಂ ಕೋರ್ಟ್ ಜಡ್ಜ್ ಆಗುವಂಥ ಅವಕಾಶಗಳಿದ್ದಾವೆ. ಇಫ್ ಯು ಪ್ರಾಕ್ಟೀಸ್ ಬಿಫೋರ್ ಇನ್ ಡಿಸ್ಟ್ರಿಕ್ಟ್ ಜಡ್ಜ್ ಆ್ಯಂಡ್ ಅಪಿಯರಿಂಗ್ ಬಿಫೋರ್ ದಿ ಹೈಕೋರ್ಟ್ ಜಡ್ಜ್ ಈಸ್ ಎಂಟೈರ್ಲಿ ಡಿಫರೆಂಟ್ ಕಾನ್ಸೆಪ್ಟ್. ಐ ಹ್ಯಾವ್ ಪ್ರಾಕ್ಟೀಸ್ 35 years. ಹಾಗಾಗಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳೇ ಒಂದು ಜಿಲ್ಲೆಯ ಬಗ್ಗೆ ನೇರವಾಗಿ ಸುಪ್ರೀಂ ಕೋರ್ಟ್ ಜಡ್ಜಿಗೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ 10 ವರ್ಷ 20 ವರ್ಷ ಹೋರಾಟ ಮಾಡಿ ಬೆಂಚ್ ಪಡೆದ್ರೆ ವಿದಿನ್ 2 years the CM will write, I will give all facility, go on start. ಆಗಿರ್ಬೋದು ವೆನ್ಲಾಕ್ ಹಾಸ್ಪಿಟಲ್, ಇಟ್ ಹಸ್ ಬಿನ್ ಟ್ರೀಟೆಡ್ ಫಾರ್ ಡೌನ್ ಟ್ರಾಡನ್. ಎಲ್ಲಿಯೂ ಗತಿಯಿಲ್ಲದವನು ಹೋಗುವುದು ವೆನ್ಲಾಕ್ ಆಸ್ಪತ್ರೆಗೆ ಮತ್ತು ಸಾಯುವುದಲ್ಲಿ. ಈಗ ಹೇಳಿದ್ರಲ್ಲ, ತಿಂಗಳಿಗೆ 500 ಡೆಲಿವರಿ ಆಗುತ್ತಾ ಲೇಡಿ ಕುಶನ್ ಹಾಸ್ಪಿಟಲ್. ರಕ್ತವನ್ನು ಕೊಡ್ತಕ್ಕಂಥವರು, ಕಷ್ಟದಲ್ಲಿ ಇರುವವರು. ಐ ರೇಸ್ ಇಟ್ ದಟ್ ಇಶ್ಯೂ ಇನ್ ದ ಹೌಸ್. ಮಾಡಿ ಆ ಆಸ್ಪತ್ರೆಯನ್ನ ಅಪ್ಗ್ರೇಡ್ ಮಾಡಿ ರೀಜನಲ್ ಹಾಸ್ಪಿಟಲ್ ಆಗಿ ಮಾಡಿ ಅಂತ ಘೋಷಣೆ ಮಾಡಿ ನಾನು ಮಾತಾಡಿದೆ. ನೌ ಇಸ್ ಇನ್ ಅ ಪೈಪ್ಲೈನ್. ಇಫ್ ಇಟ್ ಈಸ್ ಅನೌನ್ಸ್ಡ್ ಆಸ್ ಎ ರೀಜನಲ್ ಹಾಸ್ಪಿಟಲ್, you will get 600 employees, 4 of them are KS officers, and entire ಜನರ ಮುಖನೇ ಬೇರೆ ಆಗ್ತದೆ. ಅಲ್ಲಿ ಹಾರ್ಟ್ ಮತ್ತು ಕಿಡ್ನಿ ಪ್ಲಸ್ ಕ್ಯಾನ್ಸರ್ ಆಸ್ಪತ್ರೆಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಅದು ಮಾರ್ಪಡ್ತದೆ. ದಿಸ್ ಇಸ್ ಹೌ ದಿ ಪೊಲಿಟಿಷಿಯನ್ಸ್ ಆರ್ ಡೂಯಿಂಗ್ ಇಟ್. ನಾವು ಬದ್ಧತೆಯನ್ನು ತೋರಬೇಕಾಗ್ತದೆ. ನಾವು ಯಾಕಾಗಿದ್ದೀವಿ? ಪವರ್ ಈಸ್, ನಿಮ್ದು ಪವರ್ ಎಲ್ಲ ಪರ್ಮನೆಂಟ್ ಇರ್ತದೆ, ಬಟ್ ನನ್ನ ಪವರು ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ. ಅರಿಶಣ್ಣ ಯಾವ ಹೊಡಿತದಂತ ಗೊತ್ತಿಲ್ಲ. ರಾಜಕೀಯ 6 ವರ್ಷ ಹೊಡೆದು ಹೋಯ್ತಲ್ಲ, ಮತ್ತೆ ಇಲ್ಲಲ್ಲ. ಬಟ್ ಯು ಆರ್ ಎ ಪರ್ಮನೆಂಟ್ ಪತ್ರಕರ್ತ. ಒನ್ಸ್ ಎ ರಿಪೋರ್ಟರ್ ಈಸ್ ಆಲ್ವೇಸ್ ಎ ರಿಪೋರ್ಟರ್. ಬಟ್ ಪೊಲಿಟಿಷಿಯನ್ಸ್ ಆರ್ ನಾಟ್ ಲೈಕ್ ದಟ್. ವೆನ್ ಯು ಗೆಟ್ ಅನ್ ಅಪರ್ಚುನಿಟಿ, ಇಫ್ ಯು ಆರ್ ನಾಟ್ ಯೂಸಿಂಗ್ ಇಟ್, ಯು ವಿಲ್ ಲೂಸ್ ಇನ್ ಯುವರ್ ಲೈಫ್ ಟೈಮ್. ಹಾಗಾಗಿ ನಾನು ಹೆಚ್ಚು 10 ನಿಮಿಷ ಮಾತಾಡಬೇಕು ಅಂತ ಬರೆದಿದ್ದಾರೆ. 10 ನಿಮಿಷದಲ್ಲಿ ಏನು ಹೇಳಬೇಕೋ ಅದನ್ನು ಹೇಳಿದ್ದೇನೆ. ನಾನು ನಿಮ್ಮ ಜೊತೆ ಇದ್ದೇನೆ. ನಿಮ್ಮ ಕುಟುಂಬವನ್ನು ಕರೆಸಿ ಈ ಸಂತೋಷ ದಿನ ಆಚರಣೆ ಮಾಡುವುದು, ದಿಸ್ ಈಸ್ ಮಾಡೆಲ್ ಇನ್ ದಕ್ಷಿಣ ಕನ್ನಡ. ಇದೊಂದು ಮಾದರಿಯಾದ ಕಾರ್ಯಕ್ರಮ. ಇದನ್ನು ಡಿಲೇ ಮಾಡಿದ್ರೆ 5 ತಿಂಗಳು ಅಂತ ನೀವು ಹೇಳಿದ್ರಿ. ಡೋಂಟ್ ಡೂ ಇಟ್. ಯಾಕೆ? ಇನ್ನು ಹಾಲ್ ಏನಾದರೂ ಗೊತ್ತಾಗ್ಬಿಟ್ಟಿತ್ತು, ಒಳ್ಳೆ ಹಾಲ್ ಸಿಗ್ತದೆ. ನೀವು ದಿನಾಂಕ ಫಿಕ್ಸ್ ಮಾಡೋದು ಮಾತ್ರ ಬಾಕಿ ಇರ್ತದೆ. ಈ ಇಷ್ಟು ರಗಳೆಯ ಮಧ್ಯದಲ್ಲಿ ಕೂಡ ಇಷ್ಟು ಮಂದಿ ಪತ್ರಕರ್ತರು, ಅವರ ಕುಟುಂಬದವರು ಬಂದು ಇಂಥ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮತ್ತು ಇದರಲ್ಲಿ ಭಾಗವಹಿಸುವುದು ನೋಡಿದರೆ ಇದು ನಿಜವಾಗಿಯೂ ನಿಮ್ಮ ಉದ್ದೇಶ ಈಡೇರಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರಿಂದ ನಿಮಗೂ ಒಳ್ಳೆಯದಾಗ್ತದೆ, ಕುಟುಂಬಕ್ಕೂ ಒಳ್ಳೆಯದಾಗ್ತದೆ, ಸಮಾಜಕ್ಕೂ ಒಂದು ಒಳ್ಳೆಯ ಸಂದೇಶವನ್ನು ನೀವು ಕೊಡ್ತೀರಿ ಅಂತ ನಾನು ಭಾವಿಸಿಕೊಂಡು ಮುಂದಕ್ಕೆ ಪೊಲಿಟಿಷಿಯನ್ ಅನ್ನು ಕರೆಯಿರಿ. ಯು ಡೋಂಟ್ ಫೀಲ್ ಪೊಲಿಟಿಷಿಯನ್ಸ್ ಬೇಕು. ದೇ ಆರ್ ದಿ ಕ್ರೀಮ್ ಆಫ್ ದ ಸೊಸೈಟಿ ಸೋ ಲಾಂಗ್ ಆಸ್ ದೇ ಆರ್ ನಾಟ್ ಡಿಸ್ಟರ್ಬಿಂಗ್ ಇನ್ ದ ಸೊಸೈಟಿ. ಅವರು ನಿಮ್ಮ ಕಣ್ಣುಗಳಾಗಲಿ ಅಂತ ನಾನು ಆಸೆ ಪಡ್ತೇನೆ. ನೀವನ್ನ ರಕ್ಷಣೆ ಮಾಡಲಿಕ್ಕೆ ನಾವು ಥರ್ಡ್ ಆಫ್ ದಿ 4th ಪಿಲ್ಲರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನೀವು 4ನೇ ಕಾನ್ಸ್ಟಿಟ್ಯೂಷನ್. ಆಲ್ ಶುಡ್ ಗೋ ಟುಗೆದರ್. ಹಾಗೆ ಆಗಲಿ ಅಂತ ನಾನು ಹಾರೈಸಿ ನಿಮಗೆ
ಶುಭಾಶಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಆಲ್ ಆಕ್ಟಿವಿಟೀಸ್ ಐ ಬಿನ್ ವಾಚಿಂಗ್, ಅದು ಪ್ರೆಸ್ ಕ್ಲಬ್ ಆಕ್ಟಿವಿಟಿ ಇರ್ಬೋದು ಅಥವಾ ನಿಮ್ಮ ಬೇರೆ ಬೇರೆ ಆಕ್ಟಿವಿಟೀಸ್ ಇರ್ಬೋದು, ಚೆನ್ನಾಗಿದೆ. ನಮ್ಮ ಜಿಲ್ಲೆಯ ಪತ್ರಕರ್ತರು ಇಡೀ ರಾಜ್ಯಕ್ಕೆ ದ ಬೆಸ್ಟ್ ಪತ್ರಕರ್ತರು ಇಲ್ಲದಿದ್ದರೆ, ಡೀಸೆಂಟ್ ಪತ್ರಕರ್ತರಿದ್ದರೆ, ಕಮಿಟೆಡ್ ಇದ್ದರೆ, ಯಾವುದವು ಬಯಸದೇ ಇರುವುದಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ತಮ್ಮ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡುವ ಮೂಲಕ ಬೇರೆಯಿಂದ ನನಗೆ ಬೆಂಗಳೂರಿನಲ್ಲಿ ಐ ಹ್ಯಾವ್ ಪಾರ್ಟಿಸಿಪೇಟೆಡ್ ಮೋರ್ ದ್ಯಾನ್ 1000 ಡಿಬೇಟ್ಸ್ ಇನ್ ದಿ ಸ್ಟೇಟ್ ಚಾನೆಲ್. 1,000 ಇರ್ಬೋದು. ಮೊನ್ನೆಷ್ಟೇ ನಾನು 1,000 ಕಂಪ್ಲೀಟ್ ಆಗಿತ್ತು. ಇಲ್ಲಿಂದ ಹಿಡಿದು ಮೊದಲು ನಾನು ಮನೋಹರ್ ಪ್ರಸಾದ್ ಅವರ ಜೊತೆ ಮಾತಾಡ್ತಾ ಇದ್ದೆ, ಅವರು ಫಸ್ಟ್ ಮಾಡ್ತಾ ಇದ್ರು. ಅನ್ನು ಅವರ ಸ್ಟುಡಿಯೋದಲ್ಲಿ ನಮ್ಮನ್ನು ಕರೆಸಿ ಮಾಡ್ತಾ ಇದ್ರು. ಮನೋಹರ್ ಪ್ರಸಾದ್ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ. ಇದು ಲೆಜೆಂಡರಿ ಫಾರ್ ದಿ ಪ್ರೆಸ್ ಕಾಮ್. ಮನೋಹರ್ ಪ್ರಸಾದ್ ಅವರು ವೇದಿಕೆ ಬಂದು ನಿಂತರು ಅಂದರೆ ಎವ್ರಿಬಡಿ ಅಟೆನ್ಷನ್. ಈಗ ಯಾವ ಚರಿತ್ರೆ, ಯಾವ ಹಿಸ್ಟ್ರಿ ಈ ಬಗ್ಗೆ ಹೇಳ್ತಾರೆ ಅಂತ, ಅಷ್ಟು ಡೀಪ್ ನಾಲೆಜ್ ಯು ಹ್ಯಾಡ್ ಇನ್ ಇಸ್ ಲೈಫ್. ದಟ್ ಈಸ್ ದಿ ಕಲ್ಚರ್ ಆಫ್ ಅವರ್ ಪ್ರೆಸ್ ರಿಪೋರ್ಟರ್ಸ್. ಅಷ್ಟು ಶ್ರೀಮಂತಿಗೆ ಪತ್ರಕರ್ತರು ನೀವು. ಈಗ ಪಿ ಬಿ ಹರೀಶ್ ಅವರು ಹೀಗೆ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ಚಟ್ಟಾಗಿ ಹೇಳಿಬಿಟ್ರು. ಇನ್ನು 10 ನಿಮಿಷ ಅವ್ರ ಟೈಮ್ 10 ನಿಮಿಷ ಇತ್ತು ಅದರಲ್ಲಿ, ಇಲ್ಲದೇ ಇತ್ತು ಅರ್ಧ ಗಂಟೆ ಮಾತಾಡ್ತಾ ಇದ್ರು. ಬಿಕಾಸ್ ಆ ಶಕ್ತಿ ಅವರಲ್ಲಿ ಇತ್ತು. ಹಾಗಾಗಿ ಪತ್ರಕರ್ತರು, ಟೀಚರ್ಸು ಇದು ನಾಬಲ್ ಪ್ರೊಫೆಷನ್. ಆ ಪ್ರೊಫೆಷನ್ಗೆ ಸರಿ ಸೂಟ್ ಆಗುವಂಥದ್ದು ಬೇರೆ ಯಾವುದೂ ಇಲ್ಲ. ಯು ಹ್ಯಾವ್ ನಾಲೆಜ್ ಅಂಡ್ ಲಿಮಿಟೇಷನ್ ಆಫ್ ನಾಲೆಜ್ is the only sky. With this, I would like to conclude my speech. Wish you all the best. Enjoy the day. We are all with you. Thank you so much. ಬಹಳ ಅರ್ಥವತ್ತಾದಂತಹ ಮಾತುಗಳು, ಜೊತೆಗೆ ಪತ್ರಕರ್ತರ ಪ್ರತಿ ಮನವಿಗೂ ಕೂಡ ಸ್ಪಂದಿಸುವಂತಹ ವ್ಯಕ್ತಿ ಮತ್ತು ತಮ್ಮ ಬಿಸಿ ಶೆಡ್ಯೂಲ್ ನಡುವೆಯೂ ಕೂಡ ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ಒಂದು ಜೋರಾದ ಕೈಚಪ್ಪಾಳೆ ಮೂಲಕ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಐವನ್ ಡಿಸೋಜ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಬಹುಮುಖ್ಯವಾದಂತಹ ಅಂಗ ಪ್ರೆಸ್ ಕ್ಲಬ್ ಪ್ರಶಸ್ತಿಯನ್ನ ನೀಡುವಂತಹ ಸಂದರ್ಭ. ಪ್ರಶಸ್ತಿಯನ್ನ ಸ್ವೀಕಾರ ಮಾಡಲಿಕ್ಕಿರುವವರು ದೀಪಕ್ ಜಿ ಬೆಳ್ತಂಗಡಿ, ಸಮಾಜ ಸೇವಕರು. ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಒಂದು ಸಂಘಟನೆಯ ಮೂಲಕ ಹಲವಾರು ಯುವಕರನ್ನ ಒಟ್ಟುಗೂಡಿಸಿಕೊಂಡು ಇವತ್ತು ಸಮಾಜ ಸೇವೆಯ, ಸಮಾಜದ ತುಡಿತದೊಂದಿಗೆ ಬದುಕ್ತಾ ಇರುವವರು. ಅವರ ಕುರಿತು ಒಂದಷ್ಟು ವಿವರಗಳನ್ನ, ಮಾತುಗಳನ್ನ ಹೇಳಲಿಕ್ಕೆ ದಯವಿಟ್ಟು ಅತಿಥಿಗಳು ಆಸನವನ್ನ ಸ್ವೀಕಾರ ಮಾಡಬೇಕು. ಅವರ ಕುರಿತಾದ ಒಂದಷ್ಟು ಪರಿಚಯವನ್ನ ಮಾಡಲಿಕ್ಕಿದ್ದಾರೆ ಪ್ರೆಸ್ ಕ್ಲಬ್ನ ಉಪಾಧ್ಯಕ್ಷರು ಮತ್ತು ವಿಜಯ ಕರ್ನಾಟಕ ಪತ್ರಿಕೆಯ ಮುಖ್ಯ ವರದಿಗಾರರಾದಂತಹ ಮೊಹಮ್ಮದ್ ಆರಿಫ್ ಪಡುಬಿದ್ರಿ ಅವರು. ಎಲ್ರಿಗೂ ನಮಸ್ತೆ. ಮಂಗಳೂರು ಪ್ರೆಸ್ ಕ್ಲಬ್, ಪತ್ರಿಕಾ ಭವನ, ಲೇಡಿ ಹಿಲ್, ಮಂಗಳೂರು. ಮಂಗಳೂರು ಪ್ರೆಸ್ ಕ್ಲಬ್ ಪ್ರಶಸ್ತಿ 2026 ಅಶಕ್ತರ ಪಾಲಿನ ಆಪ್ತ ಬಂಧು ರಾಜಕೇಸರಿಯ ದೀಪಕ್ ಜಿ. ಅನಾರೋಗ್ಯ ಪೀಡಿತ ಬಡವರ ಚಿಕಿತ್ಸೆಗೆ ನೆರವು, ಸೂರಿಲ್ಲದ ಬಡ ಕುಟುಂಬಗಳ ಮನೆ ನಿರ್ಮಾಣ, ಉಚಿತ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ಸರ್ಕಾರಿ ಶಾಲೆಗಳ ಶೌಚಾಲಯ ಸ್ವಚ್ಛತಾ ಅಭಿಯಾನ ಸೇರಿದಂತೆ 10 ಹಲವು ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ಬೆಳ್ತಂಗಡಿಯ ದೀಪಕ್ ಜಿ. ಸ್ವತಃ ಬಡ ಕುಟುಂಬದ ಹಿನ್ನೆಲೆಯ ಇವರು ಅಶಕ್ತರ ಸೇವೆಯನ್ನೇ ಉಸಿರಾಗಿಸಿದ್ದಾರೆ. ಬಡವರ ಸೇವೆಗಾಗಿ ಪರಿಸರದ ಸಮಾನ ಮನಸ್ಕ ಯುವಕರನ್ನು ಒಗ್ಗೂಡಿಸಿ 2012ರಲ್ಲಿ ಬೆಳ್ತಂಗಡಿಯಲ್ಲಿ ಅವರು ಆರಂಭಿಸಿದ ರಾಜಕೇಸರಿ ಸೇವಾ ಟ್ರಸ್ಟ್ ಈಗ ಜಿಲ್ಲಾ ಮಟ್ಟದಕ್ಕೆ ವಿಸ್ತರಣೆಯಾಗಿದೆ. ಅದರ ಸದಸ್ಯರ ಸಂಖ್ಯೆ 400ಕ್ಕೂ ಹೆಚ್ಚು ದಾಟಿದೆ. ದಾನಿಗಳ ನೆರವು ಪಡೆದು ಟ್ರಸ್ಟ್ ಮೂಲಕ 34 ಬಡ ಕುಟುಂಬಗಳಿಗೆ ಉಚಿತವಾಗಿ ಮನೆ ನಿರ್ಮಾಣ, ಸ್ವಯಂ ಉದ್ಯೋಗಕ್ಕಾಗಿ 21 ಹೊಲಿಗೆ ಯಂತ್ರಗಳ ವಿತರಣೆ, 34 ಮಂದಿ ವಿಕಲಚೇತನರಿಗೆ ಗಾಲಿಕುಚ್ಚಿ ವಿತರಣೆ, ಗ್ರಾಮಾಂತರ ಪ್ರದೇಶದಲ್ಲಿ ಅನೇಕ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಅನಾರೋಗ್ಯ ಪೀಡಿತ ಬಡ ಮಕ್ಕಳ ಚಿಕಿತ್ಸೆಗೆ ನೆರವು, 12 ಜೋಡಿಗೆ ಸಾಮೂಹಿಕ ವಿವಾಹ, ಸರ್ಕಾರಿ ಶಾಲೆಗಳ ಉಳಿವಿಗೆ ಹೋರಾಟ, ಕ್ರೀಡೆ, ಸಂಸ್ಕೃತಿ ಬಗ್ಗೆ ಜಾಗೃತಿ ಸಹಿತ 900ಕ್ಕೂ ಹೆಚ್ಚು ಸೇವಾ ಯೋಜನೆಗಳನ್ನು ಕಾರ್ಯಗತಗೊಳಿಸಿದ ಸಮಾಜ ಸೇವಕ ದೀಪಕ್ ಜಿ. ಬೆಳ್ತಂಗಡಿ ಸಮೀಪದ ರೆಂಕದಗುಟ್ಟು ನಿವಾಸಿ ಬಿ ಗೋಪಾಲ ಮತ್ತು ಕುಸುಮಾ ದಂಪತಿಯ ಪುತ್ರ ದೀಪಕ್ ಪ್ರೌಢ ಶಿಕ್ಷಣದ ಬಳಿಕ ಜೀವನೋಪಾಯಕ್ಕಾಗಿ
ಬಸ್ ನಿರ್ವಾಹಕನಾಗಿ ವೃತ್ತಿ ಬದುಕು ಆರಂಭಿಸಿದವರು. ವೃತ್ತಿಯಲ್ಲಿ ಸೀಮಿತ ಆದಾಯವಿದ್ದರೂ ಯಾರಾದರೂ ಸಹಾಯ ಯಾಚಿಸಿದರೆ ದಿನದ ದುಡಿಮೆಯ ಹಣವನ್ನೇ ನೀಡುವ ಉದಾರ ಮನಸ್ಸು ಅವರದ್ದು. ದೀಪಕ್ ಅವರೊಂದಿಗೆ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡವರು ಯಾರೂ ಶ್ರೀಮಂತರಲ್ಲ. ಆಟೋ ಚಾಲಕರು, ಬಸ್ ಚಾಲಕರು, ಮೆಕ್ಯಾನಿಕ್ಗಳು, ಪೈಂಟರ್ಗಳು, ಪ್ಲಂಬರ್ಗಳು, ಕಾರ್ಖಾನೆಗಳಲ್ಲಿ ದುಡಿಯುವ ಕಾರ್ಮಿಕರು ಅವರೆಲ್ಲ ತಮ್ಮ ದುಡಿಮೆಯ ಹಣದ ಒಂದು ಭಾಗವನ್ನು ಸೇವಾ ಕಾರ್ಯಗಳಿಗೆ ವಿನಿಯೋಗಿಸುತ್ತಿದ್ದಾರೆ. ಜಾತ್ರೆ, ಉತ್ಸವ, ಬಸ್ ನಿಲ್ದಾಣಗಳಲ್ಲಿ ಕುಡಿಯುವ ನೀರಿನ ಬಾಟಲ್ ಅನ್ನು ಮಾರಾಟ ಮಾಡುತ್ತಾ ಅದರಲ್ಲಿ ಬಂದ ಲಾಭಾಂಶವನ್ನು ಅಸಹಾಯಕರ ಸೇವೆಗೆ ನೀಡ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ರಾಜಕೇಸರಿ ತಂಡದ ಸದಸ್ಯರು ಸೇರಿ ಒಟ್ಟು 45 ಮೃತದೇಹಗಳ ಅಂತಿಮ ಸಂಸ್ಕಾರವನ್ನು ನಡೆಸಿದ್ದಾರೆ. ಸರ್ಕಾರಿ ಶಾಲೆಯ ಶೌಚಾಲಯಗಳನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಿದ್ದಾರೆ. ಈ ಅಭಿಯಾನದಲ್ಲಿ ಬಂಟ್ವಾಳ, ಬೆಳ್ತಂಗಡಿ, ಮಂಗಳೂರಿನಲ್ಲಿ 16ಕ್ಕೂ ಅಧಿಕ ಶಾಲೆಗಳ ಶೌಚಾಲಯಗಳಿಗೆ ಹೊಸ ರೂಪ ನೀಡಲಾಗಿದೆ. ಕಳೆದ 10 ವರ್ಷದಲ್ಲಿ ಟ್ರಸ್ಟ್ ಏರ್ಪಡಿಸಿದ ಶಿಬಿರದಲ್ಲಿ 14,664 ಮಂದಿ ರಕ್ತದಾನ ಮಾಡಿದ್ದಾರೆ. ಸ್ವತಃ ದೀಪಕ್ ಅವರು 37 ಬಾರಿ ರಕ್ತದಾನ ಮಾಡಿದ್ದಾರೆ. ಟ್ರಸ್ಟ್ ಮೂಲಕ ಒಂದೇ ದಿನ 543 ಮಂದಿ ರಕ್ತದಾನ ಮಾಡಿದ ನೋಂದಣಿ ಮಾಡಿರುವುದು ಕೂಡ ಟ್ರಸ್ಟ್ ಮೂಲಕ ಒಂದೇ ದಿನ 543 ಮಂದಿ ನೇತ್ರದಾನ ಮಾಡಲು ನೋಂದಣಿ ಮಾಡಿರುವುದು ಕೂಡ ದೊಡ್ಡ ದಾಖಲೆಯಾಗಿದೆ. ಸೂರಿಲ್ಲದ ಬಡವರಿಗೆ ಮನೆ ನಿರ್ಮಾಣ ಕಾರ್ಯದಲ್ಲೂ ದೀಪಕ್ ಅವರ ರಾಜಕೇಸರಿ ಟ್ರಸ್ಟ್ ತೊಡಗಿಸಿಕೊಂಡಿದೆ. ಇದುವರೆಗೆ 34 ಮನೆಗಳನ್ನು ನಿರ್ಮಿಸಿ ಹಸ್ತಾಂತರ ಮಾಡಿದೆ ಎಂಬುದು ಹೆಮ್ಮೆಯ ವಿಷಯ. 100 ಮಂದಿಯ ಬಾಳಿಗೆ ಬೆಳಕಾದ ದೀಪಕ್ ಅವರು ಪ್ರಸ್ತುತ ಬೆಳ್ತಂಗಡಿಯಲ್ಲಿ ಆರೋಗ್ಯ ಇಲಾಖೆಯ ಅನುದಾನದಲ್ಲಿ ನಡೆಯುತ್ತಿರುವ ಸಾನ್ನಿಧ್ಯ ಕೌಶಲ ತರಬೇತಿ ಕೇಂದ್ರದ ಬಸ್ ಚಾಲಕನಾಗಿ ದುಡಿಯುತ್ತಿದ್ದಾರೆ. ಸಮಾಜ ಸೇವೆಯಲ್ಲಿ ಉಸಿರಾಗಿಸಿ ದುಡಿಯುತ್ತಿರುವ ದೀಪಕ್ ಅವರ ಸೇವಾ ಕಾರ್ಯಗಳು ಯುವ ಜನತೆಗೆ ಮಾದರಿಯಾಗಿದೆ. ಇವರ ಅನನ್ಯ ಸೇವೆಯನ್ನು ಗುರುತಿಸಿ 2026 ಮೇ 24ರಂದು ಅಂದರೆ ಇಂದು ಮಂಗಳೂರಿನ ರೆಡ್ ಕ್ರಾಸ್ ಶತಮಾನೋತ್ಸವ ಭವನದಲ್ಲಿ ನಡೆದ ಮಂಗಳೂರು ಪ್ರೆಸ್ ಕ್ಲಬ್ ದಿನಾಚರಣೆಯಲ್ಲಿ ಮಂಗಳೂರು ಪ್ರೆಸ್ ಕ್ಲಬ್ 2026 ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಪಿ.ಬಿ. ಹರೀಶ್ ರೈ ಅಧ್ಯಕ್ಷರು, ವಿಜಯ್ ಕೊಟ್ಯಾನ್ ಕೋಶಾಧಿಕಾರಿ, ಇಬ್ರಾಹಿಂ ಅಡ್ಕಸಲ ಪ್ರಧಾನ ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳು, ಮಂಗಳೂರು ಪ್ರೆಸ್ ಕ್ಲಬ್ 24/5/2026. ಮಂಗಳೂರು ಪ್ರೆಸ್ ಕ್ಲಬ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಪತ್ರಿಕಾ ಭವನ ಟ್ರಸ್ಟ್ ಇವರ ವತಿಯಿಂದ ಈ ದಿನ ಪ್ರೆಸ್ ಕ್ಲಬ್ ದಿನಾಚರಣೆ ಹಾಗೂ ಮಂಗಳೂರು ಪ್ರೆಸ್ ಕ್ಲಬ್ ಪ್ರಶಸ್ತಿ 2025 ಮತ್ತು ಹಿರಿಯ ಪತ್ರಕರ್ತರಿಗೆ ಪ್ರೆಸ್ ಕ್ಲಬ್ ಗೌರವ ಸನ್ಮಾನವನ್ನು ಈ ದಿನ ಆಯೋಜಿಸಿದ್ದೀರಾ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂತಹ ಶ್ರೀ ಐವಾನ್ ಡಿಸೋಜ ಸರ್, ವಿಧಾನ ಪರಿಷತ್ ಶಾಸಕರು ಇವರುಗಳು, ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಪಿ.ಬಿ. ಹರೀಶ್ ರೈ ಅಧ್ಯಕ್ಷರು, ಮಂಗಳೂರು ಪ್ರೆಸ್ ಕ್ಲಬ್, ಹಾಗೂ
BA ಕಾದರ್ಶ ಹಿರಿಯ ಸಹಾಯಕ ನಿರ್ದೇಶಕರು ವಾರ್ತಾ ಇಲಾಖೆ, CA ಶಾಂತರಾಮ್ ಶೆಟ್ಟಿ ಚೇರ್ಮನ್ ದಕ್ಷಿಣ ಕನ್ನಡ ಜಿಲ್ಲಾ ರೆಡ್ ಕ್ರಾಸ್ ಸೊಸೈಟಿ, ಪುಷ್ಪರಾಜ್ BN ರವರು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಅನ್ನು ಮಂಗಳೂರವರು ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರು, ಹಾಗೂ ಶ್ರೀನಿವಾಸ ನಾಯಕ್ ಇಂದಾಜೆ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯರು, ಹಾಗೂ ಮುಖ್ಯವಾಗಿ ಈ ದಿನದ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡುತ್ತಿರುವಂತಹ ಶ್ರೀ ದೀಪಕ್ ಜಿ ಬೆಳ್ತಂಗಡಿಯವರು ಸಮಾಜ ಸೇವಕರು, ಇವರೆಲ್ಲರಿಗೂ ನಮಸ್ಕರಿಸುತ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಹಿರಿಯ ಪತ್ರಕರ್ತರು, ಈ ಜಿಲ್ಲೆಯ ಪತ್ರಕರ್ತರು, ಅವರ ಕುಟುಂಬ ವರ್ಗದವರಿಗೂ ನಮಸ್ಕಾರಗಳು. ಸಾಧಾರಣವಾಗಿ ನಾನು ಭಾನುವಾರದ ದಿನದ ಕಾರ್ಯಕ್ರಮಗಳನ್ನು ನಾನು ಮೊದಲೇ ನಿಷ್ಠುರವಾಗಿ ಹೇಳ್ಬಿಡ್ತೀನಿ. ಕಷ್ಟ ನನಗೆ ಬರೋಕ್ಕೆ ಭಾನುವಾರ, ಆದಷ್ಟೇ ಒಂದು ದಿನ ಅಟ್ಲೀಸ್ಟ್ ಸಾಧ್ಯವಾದರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಿಲ್ಲದೆ ಇದ್ರೆ ಏನಾದರೂ ಬಂದೇ ಬರುತ್ತೆ. ಸೊ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ರೆಸ್ಟ್ ಮಾಡೋಣ ಅಂತ ಇಲ್ಲ ಅಂತೀನಿ. ಬಟ್ ಆದರೆ ಪ್ರೆಸ್ ಕ್ಲಬ್ ದಿನಾಚರಣೆಯ ಬಗ್ಗೆ ವಿಜಯ್ ಕೋಟ್ಯಾನ್ ಅವರು ಕರೆ ಮಾಡಿ ಮೊದಲನೇ ಬಾರಿಗೆ ತಿಳಿಸಿದಾಗ ಇಲ್ಲ ಅನ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಮಂಗಳೂರಿನ ಒಂದು ಈ ಪತ್ರಕರ್ತರ ಒಂದು ತಂಡವನ್ನು ನೋಡಿದಾಗ ಖುಷಿ ಆಗುತ್ತೆ. ಕೆಲವು ಕಡೆ ನಾವು ನೋಡಿದಾಗ ಪತ್ರಕರ್ತರು ಕೆಲವೊಮ್ಮೆ ಈ ಸೆನ್ಸೇಷನಲೈಸ್ ಮಾಡುವಂಥದ್ದು, ಮತ್ತೆ ಆ ವೃತ್ತಿಗೆ ಒಂದು ಆ ಗಾಂಭೀರ್ಯ ಏನಿರುತ್ತೆ ಅದನ್ನ ಕೊಡದೇ ಇರುವಂಥದ್ದು, ಗೌರವ ಕೊಡದೇ ಇರುವಂಥದ್ದು, ಸುಮ್ಮನೆ ಯಾವುದೋ ಒಂದು ಕ್ಲಿಕ್ ಬೇಟ್ಗಾಗಿ ಆ ಕ್ಷಣದ ಒಂದು ಇದಕ್ಕೆ ಸೆನ್ಸೇಷನಲ್ ನ್ಯೂಸ್ ಮಾಡುವಂಥದ್ದು ಅದೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ನಾನು ಇದುವರೆಗೂ ನಾನು ಬಂದು ಬಹುಶಃ ಆಲ್ಮೋಸ್ಟ್ ಒಂದು 11 ತಿಂಗಳುಗಳಾಯ್ತು, ಯಾವತ್ತೂ ಆ ರೀತಿಯಾದಂತಹ ಇದನ್ನ ನೋಡ್ಲಿಲ್ಲ. ಸೊ ಪತ್ರಕರ್ತರ ಬಗ್ಗೆ ಸಾಧಾರಣ ನಾರ್ಮಲ್ ಟೈಮ್ಸ್ ಅಲ್ಲಿ ರಿಪೋರ್ಟ್ ಮಾಡೋದು ದಟ್ ಈಸ್ ಒನ್ ಥಿಂಗ್, ಎಲ್ಲವೂ ಸರಿಯಾಗಿದ್ದಾಗ ಸಹಜವಾಗಿದ್ದಾಗ ರಿಪೋರ್ಟ್ ಮಾಡೋದು ಒಂದು ವಿಷಯ. ಆದ್ರೆ ಯಾವುದೇ ಒಂದು ಸಮಾಜದಲ್ಲಿ ಒಂದು ಡಿಸ್ಟರ್ಬೆನ್ಸ್ ಇದೆ, ಯಾವುದೇ ಒಂದು ಸಮಸ್ಯೆ ಇದೆ, ಆ ಸಂದರ್ಭದಲ್ಲಿ ಎಷ್ಟು ಸೆನ್ಸಿಟಿವ್ ಆಗಿ ಒಂದು ಸಂವೇದನಶೀಲರಾಗಿ ರಿಪೋರ್ಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಹುಶಃ ಆ ವಿಚಾರದಲ್ಲಿ ಇಲ್ಲಿಯ ಎಲ್ಲರೂ ಅಂದ್ರೆ ಯಾವುದೇ ರೀತಿಯಾದಂತಹ ಬೇರೆಯ ಆಲೋಚನೆಗಳಿಲ್ಲದೆ ಒಂದು ಉತ್ತಮ ಒಂದು ಸಮಾಜವನ್ನು ನಿರ್ಮಿಸುವಲ್ಲಿ ಯಾವ ರೀತಿಯಾದಂತಹ ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋದು ಇಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು. ಅವರ ಸಾಮಾಜಿಕ ಕಳಕಳಿ ಎದ್ದು ಕಾಣುತ್ತೆ ಇಲ್ಲಿ ಪ್ರತಿಯೊಬ್ಬ ಪತ್ರಕರ್ತ, ನಾನು ಅಟ್ಲೀಸ್ಟ್ ಇಂಟರಾಕ್ಟ್ ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿಯ ಪದಾಧಿಕಾರಿಗಳ ಮೇಲಿನ ಗೌರವ ಇರಬಹುದು, ಅದರ ಕುರಿತಾಗಿ ನನಗೆ ಇಲ್ಲ ಅನ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ನನ್ನನ್ನ ಪ್ರಶಸ್ತಿ ಪ್ರದಾನ ಮಾಡಕ್ಕೆ ಅರ್ಹ ಅಂತ ಕರ್ಸಿದ್ದೀರಾ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಈಚ್ ಒನ್ ಆಫ್ ಯು. ಹಾಗೆ ಪತ್ರಿಕೋದ್ಯಮದ ಬಗ್ಗೆ ಹಾಗೂ ಈ ನ್ಯೂಸ್ಗಳ ಬಗ್ಗೆ ಒಬ್ಬ ನಮ್ಮ ವಾಷಿಂಗ್ಟನ್ ಟೈಮ್ಸ್ ಅನ್ನುವಂತಹ ಒಂದು ಪ್ರಸಿದ್ಧ ಪತ್ರಿಕೆ ಒಬ್ಬ ಪತ್ರಕರ್ತ ಒಂದು ಮಾತು ಹೇಳ್ತಾರೆ, ಜರ್ನಲಿಸಮ್ ಇಸ್ ದಿ ಫಸ್ಟ್ ಡ್ರಾಫ್ಟ್ ಆಫ್ ಹಿಸ್ಟ್ರಿ ಅಂತ. ಅಂದ್ರೆ ಪತ್ರಿಕೋದ್ಯಮ ಅಥವಾ ಏನು ನ್ಯೂಸ್ ಏನಿದೆ ಅದು ಇತಿಹಾಸದ ಮೊದಲ ಕರಡು ಪ್ರತಿ ಅಂತ. ಯಾಕಂದ್ರೆ ಇತಿಹಾಸ ತಜ್ಞರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಬರೆಯುವಾಗ ಅವರಿಗೆ ಟೈಮ್ ಇರುತ್ತೆ, ಏನಾಯ್ತು ಏನು ಅಂತ ಡೀಟೇಲ್ಡ್ ಆಗಿ ಅನಾಲಿಸಿಸ್ ಮಾಡಿ ಬರಿಬಹುದು. ಆದ್ರೆ ಒಬ್ಬ ಪತ್ರಕರ್ತ ಬರೆಯುವಾಗ ಯಾವುದೇ ಆದಂತ ಆತರ ಲಕ್ಸುರಿ ಇರೋದಿಲ್ಲ, ರಿಯಲ್ ಟೈಮ್ ನಲ್ಲಿ ಬರಿಬೇಕಾಗುತ್ತೆ. ಇಡೀ ಸಮಾಜ ಒಂದು ಅಭಿಪ್ರಾಯವನ್ನು ರೂಪಿಸಿಕೊಳ್ಳೋಕ್ಕಿಂತ ಮೊದಲು, ಅಥವಾ ಯಾವುದೇ ಸರ್ಕಾರ ತನ್ನ ನಿಲುವನ್ನು ಹೊಂದೋಕ್ಕಿಂತ ಮೊದಲು, ಅಥವಾ ಯಾವುದೇ ಇತಿಹಾಸ ತಜ್ಞ ಅದರ ಬಗ್ಗೆ ವಿಮರ್ಶೆ ಮಾಡೋದಕ್ಕಿಂತ ಮೊದಲು ರಿಯಲ್ ಟೈಮ್ ನಲ್ಲಿ ಬರೀತಾರಲ್ಲ. ಸೊ ದಟ್ ಈಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಫಾರ್ ಡಾಕ್ಯುಮೆಂಟಿಂಗ್ ದ ಹಿಸ್ಟರಿ. ಸೊ ಇತಿಹಾಸದ ಫಸ್ಟ್ ಡ್ರಾಫ್ಟ್ ಅಲ್ಲಿ ರೆಡಿ ಆಗುತ್ತೆ, ಯಾವುದೇ ಬಯಾಸ್ ಇಲ್ಲದೆ ಆ ಟೈಮಲ್ಲಿ ರಿಯಲ್ ಟೈಮಲ್ಲಿ ಏನ್ ಮಾಡ್ತಾರೆ. ಸೊ ಹಾಗಾಗಿ ಐವನ್ ಡಿಸೋಜಾ ಸರ್ ಹೇಳಿದಾಗ ಇಟ್ಸ್ ಡೆಫಿನೆಟ್ಲಿ ಅ ನೋಬಲ್ ಪ್ರೊಫೆಷನ್. ಸೊ ಗೊತ್ತಿಲ್ಲದೆಯೋ ನಾವು ನೀವುಗಳು ದಿನನಿತ್ಯ ಒಂದು ಇತಿಹಾಸವನ್ನ ಬರಿತಾ ಇದ್ದೀರಾ ಅಂತ ಅನ್ಕೋತೀನಿ. ಆದ್ರೆ ಇವತ್ತು ನನಗೆ ಬಹುಶಃ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾನು ಮಲೆನಾಡಿನ ಒಂದು ಸಣ್ಣ ಗ್ರಾಮದಲ್ಲಿ ಬೆಳೆದವನು. ಸೊ ಆ ಸಂದರ್ಭದಲ್ಲಿ ನನಗೆ ಹೊರ ಜಗತ್ತಿನ ಬಗ್ಗೆ ಟಿವಿ ಇಲ್ಲದೆ ಇರುವಂತಹ ದಿನಗಳು ಈಗ ನಮ್ಮಲ್ಲಿ ಎಲ್ಲ ಬಂದಿದೆ. ಬಟ್ ಆ ಸಂದರ್ಭದಲ್ಲಿ ಅರ್ಲಿ 2000s ಅಲ್ಲಿ ನಾವು ಶಾಲಾ ದಿನಗಳಲ್ಲಿ ಟಿವಿ ಎಲ್ಲ ಏನು ಇರಲಿಲ್ಲ. ಸೊ ಅವಾಗ ನಮಗೆ ಹೊರ ಜಗತ್ತಿಗೆ ನಾವು ಏನು ಕನೆಕ್ಟ್ ಆಗ್ಬೇಕಂದ್ರೆ ಇದ್ದಿದ್ದು ಒಂದೇ ಒಂದು ಮಾಧ್ಯಮ ಅಂದ್ರೆ ಆವಾಗಿನ ಪತ್ರಿಕೆಗಳು, ಆ ನ್ಯೂಸ್ ಪೇಪರ್ಸ್, ಪ್ರಿಂಟ್ ಮೀಡಿಯಾ ಏನಿದೆ ಅದು ಮಾತ್ರ. ಅದು ಕೆಲವೊಮ್ಮೆ ಇವತ್ತಿನ ಪತ್ರಿಕೆಗಳು ನಾಳೆ ಬರ್ತಿದ್ವು. ಸೊ ಅದರಿಂದ ನನ್ನ ಒಂದು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗಿದ್ದು ಯಾವುದೇ ಬೇರೆ ಬೇರೆ ವಿಷಯಗಳ ಬಗ್ಗೆ. ಒಂದು ಮಾತು ಬಹುಶಃ ಶಾರುಖ್ ಖಾನ್ ಯಾವುದೋ ಒಂದು ಇದರಲ್ಲಿ ಹೇಳ್ತಾರೆ, ಒಂದು ಇಂಟರ್ವ್ಯೂ ಅಲ್ಲಿ, ಯಾವ ವ್ಯಕ್ತಿಗೆ ಫಸ್ಟ್ ಇಂದ ಲಾಸ್ಟ್ ಪೇಜ್ ತನಕ ಒಂದು ನ್ಯೂಸ್ ಪೇಪರ್ ಓದಿದಾಗ ಎಲ್ಲದೂ ರಿಲೆವೆಂಟ್ ಅಂತ ಅನ್ಸುತ್ತೋ ಹಿ ಈಸ್ ಮೋರ್ ನಾಲೆಡ್ಜಬಲ್ ಪರ್ಸನ್ ಅಂತ. ಯಾಕಂದ್ರೆ ಕೆಲವ್ರಿಗೆ ಕ್ರೀಡೆಯಲ್ಲಿ ಆಸಕ್ತಿ ಇರುತ್ತೆ, ಬಟ್ ರಾಜಕೀಯದ ವಿಷಯಗಳ ಬಗ್ಗೆ ಆಸಕ್ತಿ ಅನ್ನೋಕ್ಕಿಂತ ಅಟ್ಲೀಸ್ಟ್ ತಿಳುವಳಿಕೆ ಇರಬೇಕು, ಅದಿರೋದಿಲ್ಲ.
ಅಥವಾ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿದು ಒಂದು ಇರೋದಿಲ್ಲ. ಸೊ ಎಲ್ಲದ್ರ ಬಗ್ಗೆನೂ ಯಾರಿಗೆ ಒಂದು ಆಸಕ್ತಿ ಇರುತ್ತೆ, ಹಿ ಈಸ್ ರಿಯಲಿ ವೆಲ್ ರೌಂಡೆಡ್ ನಾಲೆಜಬಲ್ ಪರ್ಸನ್ ಅಂತ. ಸೊ ಹಾಗಾಗಿ ಸೊ ನಮಗೆಲ್ಲ ಆ ಚಿಕ್ಕ ವಯಸ್ಸಲ್ಲಿ ಮಲೆನಾಡಿನ ಒಂದು ಹಳ್ಳಿಯಲ್ಲಿ ಇಡೀ ಜಗತ್ತಿಗೆ ನಮ್ಮನ್ನು ತೆರೆದಿದ್ದು ಇಂತಹ ಪತ್ರಿಕೆಗಳು. ಯಾವುದು ನಾವು ಅವಾಗ ಪ್ರಜಾವಾಣಿ ಇರ್ಬೋದು, ವಿಜಯ ಕರ್ನಾಟಕ ಇರ್ಬೋದು, ತದನಂತರದಲ್ಲಿ ಡೆಕ್ಕನ್ ಹೆರಾಲ್ಡ್, ದ ಹಿಂದೂ. ಸೊ ಈ ರೀತಿಯಾದಂಥ ಬೇರೆ ಬೇರೆ ಪತ್ರಿಕೆಗಳನ್ನು ಓದುವುದರ ಮೂಲಕ ನಮ್ಮ ಜ್ಞಾನದ ಅರಿವನ್ನು ವಿಸ್ತಾರ ಮಾಡ್ಕೊಳ್ತಾ ಬರ್ತೀವಿ. ಆಮೇಲೆ ಆವಾಗಿನ ಶಾಲೆಗಳಲ್ಲಿ ಒಂದು ಒಳ್ಳೆ ಹವ್ಯಾಸ ಇತ್ತು, ಈಗ ಇದೆಯಲ್ಲ ಗೊತ್ತಿಲ್ಲ, ಪ್ರತಿದಿನ ಬಂದು ಪ್ರತಿಯೊಬ್ರು ನ್ಯೂಸ್ ಆಫ್ ದ ಡೇ ಅಂತ ಒಬ್ರಾದ್ಮೇಲೆ ಒಬ್ರು ಓದೋದು. ಸೊ ಎಲ್ಲ ನ್ಯೂಸ್ ಪೇಪರ್ದು ಮೇನ್ ಏನು ಹೆಡ್ಲೈನ್ಸ್ ಏನಿದೆ, ಎಲ್ಲ ಸ್ಪೋರ್ಟ್ಸ್ ಸೆಕ್ಷನ್ ಇರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಪ್ರತಿಯೊಂದರಲ್ಲೂ ಕೂಡ ಇಂಪಾರ್ಟೆಂಟ್ ನ್ಯೂಸ್ಗಳನ್ನ ನೋಟ್ ಮಾಡಿಕೊಂಡು ಆ ಒಂದು ಬೆಳಿಗ್ಗೆ ಅಸೆಂಬ್ಲಿಯಲ್ಲಿ ಓದುವಂತಹ ಒಂದು ಪರಿಪಾಠ ಇತ್ತು. ಈಗಿನ ಏನಾಗಿದೆ ಅಂತ ಗೊತ್ತಿಲ್ಲ, ಬಟ್ ಅದು ತುಂಬಾ ಒಳ್ಳೆ ಹವ್ಯಾಸ. ಬಟ್ ಇವತ್ತಿನ ದಿನಗಳಲ್ಲಿ ತುಂಬಾ ಮಾರ್ಪಾಟುಗಳಾಗಿದೆ. ಅಂದಿನ ಪತ್ರಿಕೋದ್ಯಮ ಇರ್ಬೋದು, ಇವತ್ತಿಂದು ತುಂಬಾ ಬದಲಾವಣೆ ಆಗಿದೆ. ಇವತ್ತು ಸೋಷಿಯಲ್ ಮೀಡಿಯಾ ಮೊದಲೆಲ್ಲ ಹೇಗಾಗ್ತಾ ಇತ್ತು ಅಂದ್ರೆ, ಸೋಷಿಯಲ್ ಮೀಡಿಯಾ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬಂದಾಗ ಪತ್ರಿಕೆಗಳಲ್ಲಿ ಏನ್ ಬರ್ತಿತ್ತು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದು. ಈಗ ಕಂಪ್ಲೀಟ್ ಆಗಿ ರಿವರ್ಸ್ ಆಗಿದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಮೇನ್ ಸ್ಟ್ರೀಮ್ ಪತ್ರಿಕೆಗಳು ಅಥವಾ ಟಿವಿ ಇವರು ಅದ್ರನ್ನ ರಿಪೋರ್ಟ್ ಮಾಡುವಂತ ಸಂದರ್ಭ ಬಂದಿದೆ. ಹಾಗೆ ಜಗತ್ತಿನ ಬಹುದೊಡ್ಡ ವಿದ್ಯಮಾನಗಳೆಲ್ಲ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನಡೀತಾ ಇದೆ. ಮತ್ತೆ ಇವತ್ತು AI ಜನರೇಟೆಡ್ ನ್ಯೂಸ್ ಇರ್ಬೋದು. ಸೊ ಇದೆಲ್ಲದರಿಂದಾಗಿ ಎಲ್ಲ ಪ್ರೊಫೆಷನ್ ತರಾನೇ ಪತ್ರಿಕೋದ್ಯಮವು ಕೂಡ ತುಂಬಾ ಬೇಗ ಬದಲಾವಣೆಯನ್ನು ಹೊಂದ್ತಾ ಇದೆ. ಅದಕ್ಕೆ ಇವತ್ತಿನ ಯುವಕರು ಏನು ಪತ್ರಿಕೋದ್ಯಮವನ್ನ ಚೂಸ್ ಮಾಡ್ಕೋತಾರೆ ವೃತ್ತಿಯಾಗಿ, ಇವುಗಳಿಗೆ ತಮ್ಮನ್ನು ತಾವು ತೆರೆದುಕೊಳ್ಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ಈಗ ಐವನ್ ಡಿಸೋಜ ಸರ್ ಮಾತನಾಡುವಾಗ ಪೊಲೀಸರು ಮತ್ತು ಪತ್ರಕರ್ತರು ಮೊದಲು ಯಾವುದೇ ಒಂದು ಘಟನೆಗಳು ನಡೆದಾಗ ಮೊದಲನೇ ಬಾರಿಗೆ ಆ ಸ್ಥಳಕ್ಕೆ ಹೋಗ್ತಾರೆ. ಅದನ್ನ ನೀವು ರಿಪೋರ್ಟ್ ಮಾಡೋದಿರ್ಬೋದು, ನಾವು ಅದನ್ನ ಹೇಗೆ ಅಟೆಂಡ್ ಮಾಡೋದಿರ್ಬೋದು, ಅದೆಲ್ಲ ಆಗುತ್ತೆ ಅಂತ. ಸೊ ಹಾಗಾಗಿ ರಜಾ ದಿನಗಳನ್ನದೇ ಪ್ರತಿದಿನನೂ ಏನು ನೀವು ನಿಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ನಿಷ್ಠೆಯಿಂದ ಮಾಡ್ತೀರಾ, ಅದು ಪ್ರತಿಯೊಬ್ಬರು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವನ ಸೂಚಿಸಬೇಕು ಪ್ರತಿಯೊಬ್ಬ ನಿಷ್ಠಾವಂತ ಪತ್ರಕರ್ತರಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ಇವತ್ತು ಇನ್ನೊಂದು ಅಂದ್ರೆ ದೀಪಕ್ ಜಿ ಬೆಳ್ತಂಗಡಿ ಅವ್ರ ಬಗ್ಗೆ ಹೇಳುವಾಗ, ಮೊನ್ನೆ ಬಂದಾಗ ಶ್ರೀ ಹರೀಶ್ ರೈ ಅವರು ಕಚೇರಿಗೆ ಬಂದಾಗ ಅವ್ರ ಬಗ್ಗೆ ಹೇಳಿದ್ರು. ಇವರು ಇನ್ನೂ ಇತ್ತೀಚೆಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ತುಂಬಾ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ನಾವು ಇವ್ರುಗಳನ್ನ ಈ ಸಂದರ್ಭದಲ್ಲೇ ಈ ಹಂತದಲ್ಲೇ ಅವ್ರನ್ನ ಪ್ರೇರೇಪಿಸಿದ್ರೆ ಮುಂದೆ ಅವರೊಂದು ಶಕ್ತಿ ಆಗ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ರು. ನಿಜವಾಗ್ಲು ಯಾರೋ ಒಬ್ಬ ಸಾಧನೆ ಮಾಡಿ ಅವನು ಎಲ್ಲದರಲ್ಲೂ ಬಂದ ಮೇಲೆ ಇದ್ ಮಾಡೋದು ಅದೊಂದು ವಿಷಯ, ಆದ್ರೆ ಸಾಧನೆ ಹಾದಿಯಲ್ಲಿರೋರ್ಗೆ ಬೆನ್ನು ತಟ್ಟುವಂತಹ ಕೆಲಸವನ್ನು ಇವತ್ತು ಪ್ರೆಸ್ ಕ್ಲಬ್ ಅವ್ರು ಮಾಡ್ತಾ ಇದ್ದಾರೆ. ಇದು ಅವ್ರ ಬಗ್ಗೆ ಹೇಳ್ತಾ ಇರುವಾಗ ಹೇಳಿದ್ರು, ಅವರು ಎಲ್ಲ ಸಾಧಾರಣ ಇದರಿಂದ ಬಂದಂತಹ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಯಾವುದೇ ರೀತಿಯಾದಂತಹ ಸಮಾಜದಲ್ಲಿ ಬದಲಾವಣೆ ಮಾಡ್ಬೋದು, ಶಾಲೆಗಳಿಗೆ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ, ಮತ್ತೆ ಶಾಲಾ ಟಾಯ್ಲೆಟ್ಸ್ಗಳಿಗೆ ಒಂದು ಹೇಗೆ ಕ್ಲೀನಾಗಿ ಇಟ್ಕೊಳ್ಳೋದ್ರ ಬಗ್ಗೆ ಯಾವ ರೀತಿ ಶ್ರಮಿಸ್ತಾ ಇದ್ದಾರೆ ಅವರ ಯುವಕರ ಗುಂಪು, ಅದೆಲ್ಲ ಹೇಳಿದ್ರು. ಸೊ ಈ ರೀತಿಯಾದಂಥ ಎಲ್ಲರಿಗೂ ಪ್ರೇರಣೆ ಆಗ್ಬೇಕು ಯುವಕರಿಗೆ. ಎಲ್ಲರೂ ನಮ್ಮ ರೇಸ್ನಲ್ಲಿ ನಾವು ಓಡ್ತಾ ಇರುವಂತಹ ಸಂದರ್ಭದಲ್ಲಿ ಸಮಾಜದ ಬಗ್ಗೆ, ನಮ್ಮ ಜೊತೆಗೆ ಇರುವವರ ಬಗ್ಗೆ, ಅವ್ರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ತೋರಿಸ್ತಾರೆ. ಇಂಥವ್ರನ್ನ ಹುರಿದುಂಬಿಸಿದಾಗ ಇವತ್ತು ಬಂದಿರೋ ಎಷ್ಟೋ ಜನಕ್ಕೆ ಇವ್ರುಗಳು ಸ್ಫೂರ್ತಿ ಆಗ್ತಾರೆ ಅಂತ ನಾನಾದ್ರೂ ಭಾವಿಸ್ತೀನಿ. ಮತ್ತು ಇಂತಹ ಉತ್ತಮ ಕೆಲಸವನ್ನು ಮಾಡ್ತಾ ಇರುವಂತಹ ಮಂಗಳೂರು ಪ್ರೆಸ್ ಕ್ಲಬ್ಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹಾಗೆ ಈ ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಕರೆದು ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸೂಚಿಸುತ್ತಾ ನನ್ನ ಮಾತುಗಳನ್ನು ಜೈ ಹಿಂದ್, ಜೈ ಕರ್ನಾಟಕ. ಒಂದಷ್ಟು ಕಾರ್ಯ ಒತ್ತಡದ ನಡುವೆ ಕೂಡ ಇನ್ನೊಂದು 10-20 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ತೇವೆ. ಹಾಗಾಗಿ ಎಲ್ಲರೂ ಮತ್ತೆ ಭೋಜನ ಸ್ವೀಕಾರ ಮಾಡಿ ಇಲ್ಲಿಂದ ಹೋಗಬೇಕು ಅಂತ ವಿನಂತಿ ಮಾಡಿಕೊಳ್ತಿದ್ದೇನೆ. ಕಾರ್ಯ ಒತ್ತಡದ ನಡುವೆ ಕೂಡ ನಮ್ಮ ಜೊತೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಉಪ ಪೊಲೀಸ್ ಆಯುಕ್ತರಾದಂತಹ HN ಮಿಥುನ್ ಸರ್ ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಈ ಒಂದು ಪ್ರೆಸ್ ಕ್ಲಬ್ ಪ್ರಶಸ್ತಿಯನ್ನ ಸ್ವೀಕರಿಸಿದವರು ದೀಪಕ್ ಜಿ ಬೆಳ್ತಂಗಡಿ ಅವರು. ಆಗ್ಲೇ ಅವರ ಸಾಧನೆಯ ಪಟ್ಟಿಯನ್ನ ಹೇಳಿದ್ರು. 34 ಮನೆಗಳನ್ನ ಅವರ ತಂಡ ಕಟ್ಟಿಕೊಟ್ಟಿದೆ. ಅದರ ಜೊತೆಗೆ ಒಂದಷ್ಟು ಯುವಕರನ್ನ ಒಟ್ಟುಗೂಡಿಸಿಕೊಂಡು ಅವರು ಕುಳಿತಲ್ಲಿಂದಲೂ ಅವರ ಶುಭ ಹಾರೈಕೆಯನ್ನ ತಿಳಿಸಿದ್ದಾರೆ. ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ
ಹಿರಿಯ ಪತ್ರಕರ್ತರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನ ನಡೆಸುವಂತಹ ಹೊತ್ತು ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಪುಷ್ಪರಾಜ್ BN ಸರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಹಿರಿಯ ಪತ್ರಕರ್ತರಿಗೆ ಗೌರವ ಸನ್ಮಾನ. ರೇಮಂಡ್ ಡಿ ತಾಕೋಡೆ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಅವರು 39 ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಂಪಾದಕರಾಗಿ 2004ರಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಪಿಂಗಾರ ಯೂಟ್ಯೂಬ್ ಚಾನೆಲ್ನ ಸಂಪಾದಕರು ಇವರು. ಜನವಾಹಿನಿ, ದೈಜಿ ವರ್ಲ್ಡ್, ಕೊಂಕಣಿ ಪತ್ರಿಕೆಗಳಾದ ರಾಕ್ನೋ, ಮಿತ್ರ, ಅಂಚುಕ್ ಸಂದೇಶ ಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. BA, LLB, MA ಪದವೀಧರರು. ಕನ್ನಡ ಕೊಂಕಣಿ ಸಾಹಿತಿಯಾಗಿರುವ ಇವರು 17 ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಮೂಡುಬಿದಿರೆ ಕಾರ್ಯನಿರತ ಪತ್ರಕರ್ತರ ಸಂಘ, ಮೂಡುಬಿದಿರೆ ಪ್ರೆಸ್ ಕ್ಲಬ್ನ ಸ್ಥಾಪಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಕೃತಜ್ಞತೆಗಳು. KG ಬಾಲಸುಬ್ರಹ್ಮಣ್ಯ ದಯಮಾಡಿ ವೇದಿಕೆಗೆ ಬರಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮುಪ್ಪೇರಿಯ ಗ್ರಾಮದ ಕಾಯಾರದ KG ಬಾಲಸುಬ್ರಹ್ಮಣ್ಯ ಇವರು BSc ಪದವೀಧರರು. ರಾಜ್ಯ ಮಟ್ಟದ ಕ್ರೀಡಾ ಪತ್ರಿಕೆ ರಾಜು ಪತ್ರಿಕೆಯಲ್ಲಿ ಲೇಖನಗಳನ್ನು ಬರೆಯುವ ಮೂಲಕ ಪತ್ರಿಕೋದ್ಯಮಕ್ಕೆ ಪ್ರವೇಶ ಮಾಡಿದವರು. ಬಳಿಕ ಹೊಸ ದಿಗಂತ, ಉಷಾಕಿರಣ ಪತ್ರಿಕೆಗಳಲ್ಲಿ ಉಪಸಂಪಾದಕ, ಟೈಮ್ಸ್ ಆಫ್ ಇಂಡಿಯಾ ಕನ್ನಡ ಪತ್ರಿಕೆಯ ವರದಿಗಾರನಾಗಿ ಕಾರ್ಯನಿರ್ವಹಿಸಿದ್ದು 2008ರಿಂದ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಉಪಸಂಪಾದಕ, ಹಿರಿಯ ಉಪಸಂಪಾದಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ರಾಮಣ್ಣ ವೈ ದಯಮಾಡಿ ವೇದಿಕೆಗೆ ಬರಬೇಕು. ಹಿರಿಯ ಪತ್ರಕರ್ತ ರಾಮಣ್ಣ ವೈ ಅವರು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ 1999ರಲ್ಲಿ ಜನ ಈ ದಿನಪತ್ರಿಕೆಯ ಮೂಲಕ ಕಾಲಿಟ್ಟವರು. ನಂತರ ಹೊಸ ದಿಗಂತ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸಿದವರು. 2000ರಲ್ಲಿ ವಿಜಯ ಕರ್ನಾಟಕ ದಿನಪತ್ರಿಕೆಯನ್ನು ಸೇರಿಕೊಂಡ ಅವರು ಅಲ್ಲಿಯೇ ಕಳೆದ 26 ವರ್ಷಗಳಿಂದ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಪತ್ರಿಕೋದ್ಯಮಕ್ಕೆ ಮಹತ್ವದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಪ್ರಸ್ತುತ ಅವರು ಹಿರಿಯ ಉಪಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹರ್ಷ ಸರ್ 1996ರಲ್ಲಿ ಸ್ಟಾರ್ ಆಫ್ ಮೈಸೂರು ಪತ್ರಿಕೆ ಮೂಲಕ ಪತ್ರಿಕಾರಂಗ ಪ್ರವೇಶಿಸಿದ ಹರ್ಷ ಅವರು BSc MA ಪತ್ರಿಕೋದ್ಯಮ ಪದವೀಧರರು. ಉದಯವಾಣಿಯ ಮಾರ್ನಿಂಗ್ ನ್ಯೂಸ್, ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್, ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. 30 ವರ್ಷಗಳಿಂದ ಪತ್ರಿಕಾರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಹರ್ಷ ಅವರು ಪ್ರಸ್ತುತ ಡೆಕ್ಕನ್ ಹೆರಾಲ್ಡ್ ಇಂಗ್ಲಿಷ್ ಪತ್ರಿಕೆಯ ಮಂಗಳೂರು ಬ್ಯೂರೋ ಚೀಫ್ ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಈ ಹಿಂದೆ ಅವರು ಸೇವೆ ಸಲ್ಲಿಸಿದ್ದರು. RM ರಾಜೇಂದ್ರನ್ ಅವರು ಕಲೈಂಗರ್ ತಮಿಳು ವಾಹಿನಿಯ ಮಂಗಳೂರು ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜೊತೆಗೆ ಡೈಲಿ ತಂತಿ ಪತ್ರಿಕೆಯ ಕೂಡ ಅವರು ವರದಿಗಾರರಾಗಿದ್ದಾರೆ. BSc ಪದವೀಧರರಾಗಿರುವ ಅವರು 25 ವರ್ಷಗಳಿಂದ ಮಾಧ್ಯಮ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಪ್ರಸ್ತುತ ಮಂಗಳೂರಿನ ಕದ್ರಿಯಲ್ಲಿ ನೆಲೆಸಿದ್ದಾರೆ. ಕೃತಜ್ಞತೆಗಳು.
KUWJ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಗೆ ಪುರಸ್ಕೃತರು ಮತ್ತು ಜಿಲ್ಲಾ ರಾಜ್ಯೋತ್ಸವ ಮತ್ತು ಕಸಪ ಪ್ರಶಸ್ತಿ ಪಡೆದವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ನಡೆಸುವಂತಹ ಹೊತ್ತು ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು ಅಂತ ಹಿರಿಯ ಫೋಟೋ ಜರ್ನಲಿಸ್ಟ್ ಆದಂತಹ ಶ್ರೀಯುತ ದಯಾನಂದ ಕುಕ್ಕಾಜಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಪ್ರಶಸ್ತಿ ಪುರಸ್ಕೃತರು, ಅದೇ ರೀತಿ ವಾರ್ತಾಭಾರತಿ ದಿನಪತ್ರಿಕೆ ಹಿರಿಯ ಉಪಸಂಪಾದಕರಾದ ಅಬ್ದುಲ್ ರಹಿಮಾನ್ ಅವರು KUWJ ಪ್ರಶಸ್ತಿ ಪುರಸ್ಕೃತರು, ದಯವಿಟ್ಟು ವೇದಿಕೆ ಬರಬೇಕು. ಅದೇ ರೀತಿ ವಿಜಯವಾಣಿಯ ಉಪಸಂಪಾದಕರಾದ ರಾಜೇಶ್ ಶೆಟ್ಟಿ ದೋಟ KUWJ ಪ್ರಶಸ್ತಿ ಪುರಸ್ಕೃತರು, ದಯವಿಟ್ಟು ವೇದಿಕೆ ಬರಬೇಕು. ಅದೇ ರೀತಿ ಫೋಟೋ ಜರ್ನಲಿಸ್ಟ್, ಉದಯವಾಣಿಯ ಫೋಟೋ ಜರ್ನಲಿಸ್ಟ್ ಸತೀಶ್ ಈರಾ, ದಯವಿಟ್ಟು ವೇದಿಕೆ ಬರಬೇಕು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅದೇ ರೀತಿ ದೂರದರ್ಶನದ ಹಿರಿಯ ವರದಿಗಾರರಾದ ರಾಜೇಶ್ ದಡ್ಡಂಗಡಿ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು, ದಯವಿಟ್ಟು ವೇದಿಕೆ ಬರಬೇಕು. ಸನ್ಮಾರ್ಗ ವಾರಪತ್ರಿಕೆಯ ಸಂಪಾದಕರಾದ ಅಬ್ದುಲ್ ಖಾದರ್ ಕುಕ್ಕಿಲ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು, ದಯವಿಟ್ಟು ವೇದಿಕೆ ಬರಬೇಕು. ಅದೇ ರೀತಿ ಹಿರಿಯ ವರದಿಗಾರರಾದ ವಿಜಯವಾಣಿಯ ಹಿರಿಯ ವರದಿಗಾರರಾದ ಹರೀಶ್ ಮೋಟ್ಗಾನ ಸುಳ್ಯ ತಾಲೂಕು ಕಸಾಪ ಪ್ರಶಸ್ತಿ ಪುರಸ್ಕೃತರು, ದಯವಿಟ್ಟು ವೇದಿಕೆ ಬರಬೇಕು. ಎಲ್ಲ ಗಣ್ಯರು ಈ ಸಾಧಕರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಿರಿಯ ಪತ್ರಕರ್ತರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವಿವಿಧ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುವಂತಹ ಹೊತ್ತು ವಿವಿಧ ತಾಲೂಕಿನ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅಧ್ಯಕ್ಷರು ಇಲ್ಲದಿದ್ದರೆ ಪದಾಧಿಕಾರಿಗಳು ವೇದಿಕೆಗೆ ಆಗಮಿಸಬೇಕು, ಈ ಗೌರವವನ್ನ ಸ್ವೀಕರಿಸಬೇಕು.
ಬಂಟ್ವಾಳ ತಾಲೂಕಿನ ಅಧ್ಯಕ್ಷರು, ಸುಳ್ಯ ತಾಲೂಕಿನ ಅಧ್ಯಕ್ಷರು, ಪುತ್ತೂರು, ಕಡಬ, ಬೆಳ್ತಂಗಡಿ, ಉಳ್ಳಾಲ, ಮೂಡುಬಿದಿರೆ, ಮುಲ್ಕಿ, ದಯವಿಟ್ಟು ಈ ತಾಲೂಕಿನ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ವೇದಿಕೆಗೆ ಆಗಮಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಬಂಟ್ವಾಳ, ಸುಳ್ಯ, ಪುತ್ತೂರು, ಕಡಬ, ಬೆಳ್ತಂಗಡಿ, ಉಳ್ಳಾಲ, ಮೂಡುಬಿದಿರೆ, ಮುಲ್ಕಿ ಈ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು ವೇದಿಕೆಗೆ ಆಗಮಿಸಬೇಕು. ಬಂಟ್ವಾಳ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು, ಸುಳ್ಯ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು, ಅದೇ ರೀತಿ ಕಡಬ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು, ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು, ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು, ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು, ಮೂಡುಬಿದಿರೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು, ಮುಲ್ಕಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಬರಬೇಕು. ಅದೇ ರೀತಿ ಆಯಾ ತಾಲೂಕು ಸಂಘದ ಸದಸ್ಯರು ದಯವಿಟ್ಟು ವೇದಿಕೆ ಬರಬೇಕು. ಇವತ್ತು ಬಂದಂತಹ ಎಲ್ಲ ತಾಲೂಕು ಸಂಘದ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಬರಬೇಕು. ಗರಿಷ್ಠ ಅಂಕ ಪಡೆದ ನಮ್ಮ ಪತ್ರಕರ್ತರ ಮಕ್ಕಳ ಹೆಸರನ್ನು ಹೇಳ್ತಿದ್ದೇನೆ. ದಯವಿಟ್ಟು ಆದಷ್ಟು ಬೇಗ ಬಂದು ಪ್ರತಿಭಾ ಪುರಸ್ಕಾರ ನಮ್ಮ ಇದನ್ನು ತಗೊಳ್ಬೇಕು ಅಂತೇಳಿ ಕೇಳ್ಕೊಡ್ತೇನೆ. ದ್ವಿತೀಯ PUCಯಲ್ಲಿ ಅದ್ವಿತ್ 96.50, ಸುರೇಂದ್ರ ವಾಗ್ಲೆ ಅವರ ಮಗ. ಶೇಕಡ 96.20, ತಂದೆ ಮಹೇಶ್ ಬಿಜಿ. ನಂತರ ಕೃತಿ ಶೇಕಡ 92.96, ತಂದೆ ಕುಮಾರ್. ನಂತರ ಚೈತ್ರ ಕೇಡಿ ಶೇಕಡ 92.30, ತಂದೆ ಭರಣೇಶ್. ನಂತರ ಸಾನ್ವಿ NK ಶೇಕಡ 89.76, ತಂದೆ ನಾಗರಾಜ್. ನಂತರ ಚೇತನ್ ಶೇಕಡ 89, ತಂದೆ ಜಿನ್ನಪ್ಪ ಗೌಡ.
ನಂತರ ಸಮರ್ಥ ಶೆಟ್ಟಿ ಶೇಕಡ 88, ತಂದೆ ಪುಷ್ಪರಾಜ್ ಶೆಟ್ಟಿ. ನಂತರ ಶೌರ್ಯ ಪರ್ಲಂಪಾಡಿ ಶೇಕಡ 85, ತಂದೆ ಲೋಕೇಶ್ ಪರ್ಲಂಪಾಡಿ. ದಯವಿಟ್ಟು ಈಗ ಹೆಸರು ಕರೆದ ಮಕ್ಕಳೆಲ್ಲರೂ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಂದನೆಗಳು. ಏನಾದರೂ ವ್ಯತ್ಯಾಸಗಳಾಗಿದ್ರೆ ಬಂದು ಅಲ್ಲಿ ಸರಿ ಮಾಡಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಗಾಯನವನ್ನ ಹಾಡುವಂತಹ ಗಾಯಕರಾದಂತಹ ಮಲ್ಲಿಕಾ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅವರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಬಹಳ ಸುಮಧುರವಾದಂತಹ ಗೀತೆಗಳ ಮೂಲಕ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ನಡೆಸಿಕೊಟ್ಟಂತಹ ಶೆಟ್ಟಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಆ ಸಂದರ್ಭದಲ್ಲಿ ಟಿವಿ ಕಿರಿಯವರು ಕೂಡ ಇದ್ರು, ಬಹಳ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ರು. ಅವರು ಕಾರಣಾಂತರಗಳಿಂದ ತೆರಳಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಕ್ಲಬ್ ದಿನಾಚರಣೆಯ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಬಿ ಹರೀಶ್ ರೈ ಅವರಿಗೆ ಮಂಗಳೂರು ಪ್ರೆಸ್ ಕ್ಲಬ್ ಪರವಾಗಿ ಕೃತಜ್ಞತೆಗಳು. ಉದ್ಘಾಟನೆ ನೆರವೇರಿಸಿರುವಂತಹ ವಿಧಾನ ಪರಿಷತ್ ಸದಸ್ಯರಾದ IND ಸೋಜಾ ಅವರಿಗೂ ಮಂಗಳೂರು ಪ್ರೆಸ್ ಕ್ಲಬ್ನ ಪರವಾಗಿ ವಂದನೆಗಳು. ಪ್ರೆಸ್ ಕ್ಲಬ್ ಪ್ರಶಸ್ತಿಗೆ ಭಾಜನರಾದ ದೀಪಕ್ ಜಿ ಅವರಿಗೂ ಪ್ರೆಸ್ ಕ್ಲಬ್ ಪರವಾಗಿ ಕೃತಜ್ಞತೆಗಳು. ಪ್ರೆಸ್ ಕ್ಲಬ್ ಪ್ರಶಸ್ತಿ ಪ್ರದಾನ ಮಾಡಿದ DCP HN ನಿತಿನ್ ಸರ್ ಅವರಿಗೂ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಹಿರಿಯ ಪತ್ರಕರ್ತರಿಗೆ ಸನ್ಮಾನ ನೆರವೇರಿಸಿದಂತಹ ಜಿಲ್ಲಾ ವಾರ್ತಾಧಿಕಾರಿ ಕಾದರ್ಶ ಅವರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಿದಂತಹ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲಾ ಇದರ ಅಧ್ಯಕ್ಷರಾದ CA ಶಾಂತಾರಾಮ್ ಶೆಟ್ಟಿ ಅವರಿಗೂ ಮಂಗಳೂರು ಪ್ರೆಸ್ ಕ್ಲಬ್ನ ಪರವಾಗಿ ಕೃತಜ್ಞತೆಗಳು. ಗೌರವ ಸನ್ಮಾನ ಸ್ವೀಕರಿಸಿದ ಎಲ್ಲ ಹಿರಿಯ ಪತ್ರಕರ್ತರಿಗೆ, KWJ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಜಿಲ್ಲಾ ರಾಜ್ಯೋತ್ಸವ ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಸ್ತಿ ಪಡೆದವರಿಗೂ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳು. ಅಭಿನಂದನೆ ಸ್ವೀಕರಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರ ಸಂಘದ ವಿವಿಧ ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳಿಗೆ, ಮುಖ್ಯ ಅತಿಥಿಗಳಾದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರ ಸಂಘದ ಅಧ್ಯಕ್ಷ ಪುಷ್ಪರಾಜ್ BN, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ಹನುಮಂಗಳೂರು, KWG ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಶ್ರೀನಿವಾಸ್ ನಾಯ್ಕ್ ಇಂದಾಜಿ ಅವರಿಗೂ, ಭಾಗವಹಿಸಿದ ಎಲ್ಲ ಪತ್ರಕರ್ತರಿಗೆ, ಅವರ ಕುಟುಂಬದವರಿಗೆ, ನಮ್ಮ ಹಿತೈಷಿಗಳಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮಂಗಳೂರು ಪ್ರೆಸ್ ಕ್ಲಬ್ ಪರವಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ವಂದನೆಗಳು. ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡಿದಂತಹ ಪತ್ರಕರ್ತ ಲೋಕೇಶ್ ರೈ ಅವರಿಗೆ ಒಂದು ಸ್ಮರಣಿಕೆ ಕೊಡಬೇಕು. ಲೋಕೇಶ್. ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ವಿಶೇಷವಾದ 2026 ಜಿಲ್ಲಾ ಪತ್ರಕರ್ತ ಪ್ರಶಸ್ತಿಯ ಅವಾರ್ಡ್ ಸಿಕ್ಕಿದೆ. ಭಾಳ ಸಂತೋಷವಾಗ್ತಾ ಇದೆ. ಯಾಕಂದರೆ ಹೇಳಿದರೆ ನಾವು ಮಾಡುವ ಕೆಲಸವನ್ನು ಒಂದು ಗ್ರೂಪಿಗೆ ಹಾಕಿದ್ದನ್ನು ಆ ಗ್ರೂಪಿನಿಂದ ನೋಡಿ ತಾಲೂಕುದಾದ್ಯಂತ ಪತ್ರಕರ್ತ ಪೇಪರಲ್ಲಿ ವಿಸ್ತಾರ ಮಾಡಿ ನಮ್ಮ ಒಂದು ಸೇವಾ ಚಟುವಟಿಕೆಯನ್ನು ಗುರುತಿಸಿದಂತಹ ಜಿಲ್ಲಾ ಪತ್ರಕರ್ತರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
ಈ ಸೇವಾ ಕೈಂಕರ್ಯ ಆರಂಭ ಆದದ್ದು ಎಲ್ಲಿಂದ? 2012 ಇಸ್ವಿಯಲ್ಲಿ ಬೆಳ್ತಂಗಡಿಯ ಸಣ್ಣ ಒಂದು ಪುಟ್ಟ ಹುಂಚಗಟ್ಟೆ ಗ್ರಾಮದಲ್ಲಿ ಒಂದು ಸಣ್ಣ ಮಗುವಿನ ಹೃದಯದ ಪ್ರಾಬ್ಲಮ್ ಇತ್ತು. ಆ ಸಂದರ್ಭದಲ್ಲಿ ನಾವು ಒಂದು ನಮ್ಮ ಕೈಲಾದ ಸೇವೆಯ ಮೂಲಕ ಒಂದು ಕಿಂಚಿತ್ತು ಸಹಾಯದೊಂದಿಗೆ ಆ ಮಗುವಿಗೆ ಹಸ್ತಾಂತರಿಸುವ ಮೂಲಕ ನಮ್ಮ ಕಾರ್ಯಕ್ರಮ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್. ಸೇವಾ ಚಟುವಟಿಕೆಯ ಸ್ವರೂಪ ಹೇಗೆ ಸರ್ ನಿಮ್ಮದು? ಸರ್, ಈಗ ನಮ್ಮಲ್ಲಿರುವಂಥದ್ದು ಎಲ್ಲ ಕೂಲಿ ಕಾರ್ಮಿಕರಿರುವಂಥ ಯುವಕರಿರುವಂಥದ್ದು. ನಮ್ಮಲ್ಲಿ ತಿಂಗಳಿಗೆ ಬಂದಂಥ ಒಂದು ಮೊತ್ತವನ್ನು ನಾವು ಸಮಾಜಕ್ಕೆ ಮೀಸಲಿಡ್ತೇವೆ. ಅದೇ ರೀತಿ ನಮ್ಮದು ವಿಶೇಷವಾಗಿ ಕಾರ್ಯಕ್ರಮ ಸರ್, ಬಸ್ ಸ್ಟ್ಯಾಂಡಿನ ಬಳಿ ನಮ್ಮ ಬಸ್ ಸ್ಟ್ಯಾಂಡ್ ಆಗಿರುವಂಥದ್ದು ಜಾತ್ರಾ ಕಾರ್ಯಕ್ರಮಗಳಲ್ಲಿ ಬಿಸಿನೀರಿನ ಬಾಟ್ಲಿಯನ್ನು ಮಾರಿ ಅದರಲ್ಲಿ ಬಂದಂತಹ ಲಾಭಾಂಶಗಳನ್ನು ನಾವು ಬಡ ಕುಟುಂಬಕ್ಕೆ ಬಿಸ್ಲರಿ ನೀರಿನ ಬಾಟ್ಲಿ, ಅದೇ ಮತ್ತು 10 ರೂಪಾಯಿ ಪೆನ್ ಇದನ್ನು ತೆಗೆದುಕೊಂಡು ಇದರಲ್ಲಿ ಬಂದಂತಹ ಲಾಭಾಂಶವನ್ನು ನಾವು ಜನರಿಗೆ ಮಾರಿ ಅದರಲ್ಲಿ ಬಂದಂತಹ ಲಾಭಾಂಶವನ್ನು ಆರೋಗ್ಯ ಸಮಸ್ಯೆಯಲ್ಲಿರುವಂತಹ ಕುಟುಂಬಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾವು ಅದನ್ನು ಹಸ್ತಾಂತರಿಸಿದೆ ಸರ್. ಈಗ ಬಿಸ್ಲೇರಿ ಮಾರುವಾಗ ನಿಮ್ಮ ಹುಡುಗರು ನಿಮ್ಮ ಜೊತೆಗೆ ಇರ್ತಾರೆ ಹೇಗೆ? ಅಂದರೆ ಸರ್, ನಾವು ರಾಜಕೇಸರಿ ಸೇವಾ ಟ್ರಸ್ಟ್ ಅಂತ ಇದೆ ಸರ್. ನಮ್ಮಲ್ಲಿರುವಂಥ ಯುವಕರು ನಮ್ಮ ಜೊತೆ ತಿಂಗಳಲ್ಲಿ ಒಂದು ದಿನ ಭಾನುವಾರ ಯಾವತ್ತಾರು ಒಂದು ದಿನ ಎಲ್ಲರೂ ಸೇರಿಕೊಂಡು ನಾವು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಆಗಿರುವಂಥದ್ದು ಅಥವಾ ಜಾತ್ರೋತ್ಸವ ಸಮಯದಲ್ಲಿ ಅದನ್ನು ಎಲ್ಲ ಒಟ್ಟಿಗೆ ಸೇರಿ ಮಾಡ್ತೇವೆ ಸರ್. ಈಗ ನಿಮ್ಮೊಟ್ಟಿಗೆ ನಿಮ್ಮ ಹುಡುಗರಿಗೆ ಈ ರೀತಿ ಕೆಲಸ ಮಾಡಲಿಕ್ಕೆ ಯಾವತ್ತಾದರೂ ಒಂದು ಕೀಳರಿಮೆ ಅಂತ ಬಂತ? ಇಲ್ಲ ಸರ್, ನಮ್ಮಲ್ಲಿ ಯುವಕರಿಗೆ ನಮ್ಮದೇ ಫ್ಯಾಮಿಲಿ ಸಮಸ್ಯೆ ಇರ್ತದೆ. ತಿಂಗಳಿಗೆ ಬರುವಂತಹ ಸಂಬಳದಲ್ಲಿ ಅದರಲ್ಲಿ ನಾವು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ನಾವು ಒಂದು ತಿಂಗಳಲ್ಲಿ ಒಂದು ರಜೆ ಮಾಡಿ ನಾವೆಲ್ಲರೂ ಸೇರಿಕೊಂಡು ಅಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೇವೆ ಸರ್. ನಿಮ್ಮೊಟ್ಟಿಗಿರುವ ಹುಡುಗರು ಭಾಳ ಎಜುಕೇಟೆಡ್ ಅಲ್ಲ ಅಥವಾ ಒಳ್ಳೆ ಹುದ್ದೆಗಳಲ್ಲಿರುವವರೇ ಅಲ್ಲ, ಯಾವ ಟೈಪಿನವರು ನಿಮ್ಮೊಟ್ಟಿಗಿದ್ದಾರೆ ಸರ್? ನಮ್ಮಲ್ಲಿರುವಂಥವ್ರು ಆಲ್ಮೋಸ್ಟ್ 10th ಸೆಕೆಂಡ್ BC ಓದಂಥ ಯುವಕರಿರುವಂಥದ್ದು. ಉದ್ಯಮಿಗಳಾಗಿ ಬಸ್ ಕಂಡಕ್ಟರ್, ರಿಕ್ಷಾ ಚಾಲಕರು, ಪೈಂಟರ್, ಟೈರ್ ಪಂಚರ್ ಮತ್ತು ನಮ್ಮ ತಿಂಡಿಗಳನ್ನು ಸಪ್ಲೈ ಮಾಡುವಂಥದ್ದು ಅಂಥ ಯುವಕರೇ ಇರುವ ಸರ್ ನಮ್ಮ ಜೊತೆ ಇರುವಂಥದ್ದು. ಯಾಕೆ ನೀವು ಅಂಥವರನ್ನೇ ಆಯ್ಕೆ ಮಾಡಿದ್ರಿ? ಯಾಕಂದ್ರೆ ಸರ್, ಈಗ ನಮ್ಮಲ್ಲಿ ಇರುವಂಥ ಯುವಕರಿಗೆ ಮನಸ್ಪೂರ್ವಕವಾಗಿ ಒಬ್ಬರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿರ್ತದೆ. ಆದರೆ ಅವರಿಗೆ ಎದುರು ಬರಲಿಕ್ಕೆ ಯಾವುದೇ ರೀತಿಯ ಸಂಘಟನೆ ಆಗಲಿ ಅಂತ ಎದುರು ಬರಲಿಕ್ಕೆ ಅವರಿಗೆ ಏನೋ ಒಂದು ಮುಜುಗರ ಇರ್ತದೆ. ಅದಕ್ಕಾಗಿ ಇಂಥ ಸಂಘಟನೆ ಆರಿಸಿ ಕೆಲಸ ಮಾಡ್ತಿರೋ ಸರ್. ಒಟ್ಟು ಎಷ್ಟು ಮಂದಿ ನಿಮ್ಮ ಜೊತೆಗಿರ್ಬೋದು? ಈಗ ಟೋಟಲಿ ಸರ್ ಜಿಲ್ಲಾ ವ್ಯಾಪ್ತಿಯಾಗಿ ಒಂದು 300ಕ್ಕಿಂತ ಅಧಿಕ ಯುವಕರು ಇದ್ದಾರೆ ಸರ್ ನಮ್ಮ ಜೊತೆ. ರಾಜಕೇಸರಿ ಎಲ್ಲಿಯಾದರೂ ಶಾಖೆಗಳಿದೆಯಾ? ಹೌದು ಸರ್, ರಾಜಕೇಸರಿ ಬಂಟ್ವಾಳ ಇದೆ, ಮೂಡಿಬಿದ್ರೆ ಇದೆ, ಮಂಗಳೂರು ತಾಲೂಕು ಇದೆ, ಆಮೇಲೆ ಬೆಳ್ತಂಗಡಿ ತಾಲೂಕು ಇದೆ ಸರ್. ನೀವು ಪ್ರಶಸ್ತಿಗಾಗಿ ಇಂಥದ್ದು ಕೆಲಸ ಮಾಡಿದ್ದು ಅಥವಾ ನಿಮ್ಮನ್ನು ಅರಸಿ ಬಂದದ್ದು ಯಾವುದಾದ್ರು ಇದೆಯಾ? ಹಾಗಾಗಿ ಸರ್, ನಾವು ಪ್ರಶಸ್ತಿಗೋಸ್ಕರ ಇಷ್ಟು ತನಕ ಯಾವುದೇ ರೀತಿಯ ಕೆಲಸ ಮಾಡಲಿಲ್ಲ. ನಮ್ಮನ್ನು ಗುರುತಿಸಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಪ್ರಶಸ್ತಿಗಳೆಲ್ಲ ಬಂದಿದೆ ಸರ್. ನಿಮ್ಮ ಜೊತೆ ರಾಜಕೀಯ ಇರ್ತದ, ಧರ್ಮಭೇದ ಇರ್ತದ? ಸರ್, ನಮ್ಮಲ್ಲಿ ಕೆಲಸ ಮಾಡುವಂಥವ್ರು ಜಾತಿ ಧರ್ಮವಿಲ್ಲ. ನಾವು ರಾಜಕೀಯ ರಹಿತವಾಗಿ ನಾವು ಕೆಲಸ ಮಾಡ್ತಿದ್ದೇವೆ ಸರ್. ಮಾತಾಡಲಿಕ್ಕೆ ನಮಸ್ಕಾರ. ನಮ್ಮ ರಾಜಕೇಸರಿ ಸೇವಾ ಟ್ರಸ್ಟ್ ಬೆಳ್ತಂಗಡಿದ ಅಧ್ಯಕ್ಷ ಪಾತ್ರದಲ್ಲೇ ನಮ್ಮ ಒಂಜಿ 14 ವರ್ಷದಂಚಿ ಈ ಸಮಾಜ ಕೈಂಕರ್ಯಡ್ ಭಾಗವಹಿಸೋದಿಲ್ಲ. ಅಂಚನೆ ದೀಪಕನ್ನೆ ಅವಡು ಅದರ ಮಾಜಿ ಅಧ್ಯಕ್ಷ ಪ್ರತಿ ವರಿಲೆಂಕ್ಲೆಗೆ ಸಪೋರ್ಟ್ ಆದಿಪ್ಪೇರು ಮಸ್ತ್. ನಮ್ಮ ಲಾಸ್ಟ್ ಟೈಮ್ ಒಂಜಿ ಪೆನ್ ಮಾರ್ದೊಂಜಿ ಮಲ್ತ ಮಸ್ತ್ ಐಟೊಂಜಿ 30,000 ಅದನ್ನು ಒಂಜಿ ಬಾಲೆಗೆ ಹಸ್ತಾಂತರ ಸರ್. ಅವೇ ಅಪ್ಪಗಣಿ ಪಂಡ ಕಾಂಡಿರ್ತು ಬಯ್ಯ ಮಟ್ಟ ಎಂಕಲ ಒಂದು ಪೆನ್ ಮಾರ್ತು ಬೆಳ್ತಂಗಡಿ ಆಸ್ಪಾಸಡು ಪೂರ ಜಾತ್ರೆ ಆಯ್ತು. ಬೆಳ್ತಂಗಡಿ ಖಾಲಿ ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಅಂಚಿನ ಮಸ್ತ್ ಉಂಡಂಕಲ್ನ ಮಸ್ತ್ ಸಂತೋಷ ಕೊರ್ನಂಚಿನ ಒಂಜಿ ಸಹಾಯ ಪಂಡ ಎಂಕಲ ಪೆನ್ನದೇವೆ ಮಸ್ತ್ ದಯ ಪಂಡ ಪೆನ್ ಪಂಡ ಎಂಕಲ ಆ ಟೈಮ್ ಮಸ್ತ್ ದುಂಬು ಪಂಡ ಮಸ್ತ್ ದುಂಬು ಪಂಡ ಎಂಕ್ಲೆ ಒಂಥರ ಒಂದು ನಂಚಿನ ಪರಿಸ್ಥಿತಿ. ಆ ಸಂದರ್ಭಡ್ಲ ಜನಕ್ಕಳು ಮಸ್ತ್ ಸ್ಪಂದನೆ ಮಲ್ತಾರೆ ಮಸ್ತ್ ಪಂಡ ಮಸ್ತ್ ರಾಜಕೇಸರಿ ಎಂಚಿನ ಪಂಪನೇ ಎಂಕಲ ಅಲ್ಪ ಗೊತ್ತಾಯ್ತು ನಂಗ್ಲಿಗೆ. ಸೋಷಿಯಲ್ ಮೀಡಿಯಾಡ್ ಪಾಡ್ದಲ್ಲ ಕಲೆಕ್ಷನ್ ಮಲ್ಪರ ಇಜಿ ಆಲೆಜ್ಜಿ ಎಂಕಲ ಏಪಲ ಮಾಧ್ಯಮಕ್ಕೆ ಒಯ್ಕಲು ಪೋದಿಜ ಪುದರ್ ಬೋಡೊಂದು ಒಯ್ಕಲು ಪೋದಿಜ ಎಂಕಲ ಎಂಚಿನ ಪಂಡ ಓಲ ಪ್ರಚಾರ ಇಜ್ಜಂದು ಎಂಕಲ ನಡಪ ಹೊಂದಿಲ್ಲ. ಎಂಕಲ್ನ ಸಂಸ್ಥಾಪಕರ ಇನ್ನು ದೀಪಕ್ ಜಿ ಮೇರ್ನ ಮೊತಾಲಿಕೇಡು ಕುಸೆಟ್ ಮಾತೆರ್ಲ ಕೈ ಜೋಡಿಸ ಒಂದಿಲ್ಲೇರು ಘಟಕಾತನ ಕೇಂದ್ರ ಚಟುವಟಿಕೆ ಎಂಚಿರುಂಡು ಎಂಕನ ಪಂಡ ಈ ಸ್ವಚ್ಛಾಲಯದ ಒಂಜಿ ಕಾರ್ಯಕ್ರಮ ಮಾಡ್ತಂದಿಲ್ಲ ಪಂಡ ಶೌಚಾಲಯ ಸ್ವಚ್ಛತೆ ಮಾಡ್ತಂದಿಲ್ಲ. ಸಾಧಾರಣ ಎಂಕಲು ಸಾಧಾರಣ ದಕ್ಷಿಣ ಜಿಲ್ಲೆಡ್ 14 ಸ್ಕೂಲ್ ಮಲ್ತ ಗೌರ್ಮೆಂಟ್ ಸ್ಕೂಲ್
ಅಂಚ ಇತ್ತ ರನ್ನಿಂಗ್ ಇತ್ತ ಮಲ್ತಂದೇ ಇಲ್ಲ ಎಂಕಲ್ತೆ ಪಂಡ ಇತ್ತ ಚೂರು ನನ್ನದ ಬರ್ಸ ಪಂಡ ಆಸ್ಮಾಸ್ ಬಂದಿತ್ತು ಎಂಕಲ್ತೆ ಮಲ್ಪರ ಅಂಜಿ ನೆಕ್ಸ್ಟ್ ಒಂದು ಶಾಲೆ ಶುರುವಾರ ಐಟ್ ಬಕ್ಕ ಮಲ್ತು ಕೊಟ್ಟನಿಲ್ಲ ಎಂಗನ ಜಿಲ್ಲಾ ಅಧ್ಯಕ್ಷರು ಇಲ್ಲೇರಿ ಸಂತೋಷ್ ಕೊಲ್ಲೆ ಬಂದು ಅರ್ಧಾದ್ನ ಅರೆಗೆ ಬರ್ರ ಆತಿಜಿ ಈ ಟೈಮ್ ಇಡು ಇನ್ನು ಎಂಚ ಪ್ರೋಗ್ರಾಮ್ ಅಂಚ ಅಂಚೆಂಗಳು ಟೋಟಲ್ ಶಾಲೆಗೆ ಪೂರ ಪೋನೆಗ ಅಂತ ಶೌಚಾಲಯ ಎಂಚು ಬಜ್ಜಿ ಕೆಟ್ಟದಾದು ಮಸ್ ನರಕ ಅದು ಪಣ ಅಲ್ಪ ಪೋಪಿನಂಚಿನ ಪರಿಸ್ಥಿತಿ ಪೂಜೆ ನೆಕ್ ವಾಸನ ಅಂಚೋಪುಡು ಅಂಚ ಅವೇನು ಬಕ್ಕ ಎಂಗಳು ಸುರುಕು ನೀರು ಪಾರು ಸುರುಕು ವಾಶ್ ಮಲ್ತ ಐಡ್ ಬಕ್ಕ ಏಕಲ್ ಸುರು ಸ್ಟಾರ್ಟ್ ಮಾಡ್ತಾರೆ ಪೌರ ಕಾರ್ಮಿಕರು ನಿಖಿಲೆ ಎಂಕಲೆ ಮಲ್ಪ ದಾಲ ಬೇಜಾರಿಜಿ ನಾಚಿಕೆಲೆ ದಾಲೆಜಿ ಒಟ್ಟಿಗೂ ಒಂಜಿ ಶೌಚಾಲಯ ಸ್ವಚ್ಛ ಆದನಾಗ ನಿಖಿಲೆ ಮನಸ್ಸು ಸ್ವಚ್ಛಾಲಯ ಕಾಪಂಡಿ ಅಂದ ಅವು ಒಂಜಿ ಬಾರಿ ಖುಷಿ ತೋಜನು ಪನ್ನ ಆ ಜೋಕಲ್ನ ಚೂರು ಮೋನೆಡು ಚೂರು ತೆಲಿಕೆ ತೋನ ಒಂಥರ ಖುಷಿ ಆಪುನ ಆಕಲ್ಲ ನಮ್ಮ ಬಗ್ಗೆ ಪನ್ನ ಎಂಕಲೆ ಖುಷಿ ಆಪುನ ಅಂಚ ಬಗ್ಗೆ हम